ಮುಖ್ಯವನಲ್ಲ ಮೋದರಿ ಕನ್ನಡದಿ ರಾಮತಿಗೆ ಸಾರವಿಗೆ ಮಣಿಯುವೆನು ಸಾರವಿಗೆ ಮಣಿಯುವೆನು ನಿಜವಲ್ಲರಿ ಸುವಾಸೆ ನಿಜ ಗುರಿಯ ಗ್ರಂಥವನು ನಿಜವಾಗಿ ಬೇರೆ ನಿಜ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ನಿತ್ಯ ಭಕ್ತ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ನಂದನಪ್ಪೆ ಸಿದ್ಧರುಡರಿಗೆ ನಂದನಪ್ಪೆ ಬಾಳ ಬಲ ವೇದಾಂತ ಕೇಸರಿ ಬಾಳ ಗಂಜನಿಕೆ ವತನಕ ಬಾಳ ಕೂಗುತ ನಿರ್ಪನೆ ಶಾಸ್ತ್ರವೆಂಬುವನದಿಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೇ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದು ಪೂಜಿಸುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ ದ್ವಿತೀಯ ಸಂಧಿಯ 4ನೆಯ ಸೂತ್ರದ 9ನೇ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಜೀವನು ತನ್ನ ಪ್ರಾರಬ್ಧ ಅನುಸಾರವಾಗಿ ಜಾಗ್ರ ಸ್ವಪ್ನ ಸುಸುಪ್ತಿ ಎನ್ನುವಂಥ ಅವಸ್ಥೆಗಳಲ್ಲಿ ಎಡೆಯಾಟವನ್ನು ಮಾಡಿ ಆ ಜಾಗ್ರವನ್ನು ತಿಳಿಯುವಾಗ ವಿಶ್ವ, ಸ್ವಪ್ನವನ್ನು ತಿಳಿಯುವಾಗ ತೈಜಸ, ಸುಸುಪ್ತಿಯನ್ನು ಅರಿಯುವಾಗ ಪ್ರಾಜ್ಞನೆಂಬ ಒಬ್ಬ ಜೀವನಿಗೆ 3 ನಾಮಗಳು ಬಂದಂಗಾಗಿದೆ ಅಂತ ಹೇಳಿದರು. ಹೀಗೆ ಯಾವ ಸಾಧನದಿಂದ ತಿರುಗುತ್ತಾರಂದರೆ ಮೊದಲೇ ಹೇಳ್ಯಾರ ಮನೋರಥವನೇರಿ ಅಂತ. ಅದೇ ಪ್ರಕಾರ ಸ್ಥೂಲಂ ವಿವ್ಯಕ್ತಂ ವಿಶಾಲ ಸುಖವೆಂಬಿ ಇಂದ್ರಜಾಲಮಯ ಭೋಗ್ಯವನ್ನು ಕಣ್ಣು ಮನಂ ಮಾಯೆ ಮೇಳವಾಗಿರುವುದು ಅಲ್ಲಿ ಅಂದರೆ
ಜಾಗೃತ ಅವಸ್ಥೆಯಲ್ಲಿ ವಿಶ್ವ ಅಂತ ಹೆಸರು ಬಂದಾಗ ಅವನಿಗೆ ಶರೀರ ಯಾವುದು ಅಂದರೆ ಸ್ಥೂಲವಾದ ಶರೀರಲ್ಲಿ ವಿಶ್ವನಾಗಿ ಸ್ಥೂಲ ಶರೀರವನ್ನು ಸಾಧನ ಮಾಡಿಕೊಂಡು ಜಾಗೃತ ಅವಸ್ಥೆಗಳನ್ನು ಅರಿಯುವವನು ಅವನೇ. ಅದು ಒಂದು ಅವಸ್ಥೆಗೆ ಮಾತ್ರ ವಿಶ್ವ. ಮತ್ತು ಈ ಸ್ಥೂಲ ಶರೀರ ಸಹಿತನಾಗಿ ಅಲ್ಲಿ ಇಂದ್ರಿಯಗಳು ಯಾವುವು ಅಂದರೆ ಮನೋ ಸಹಿತ ನೇತ್ರಾದಿ ಇಂದ್ರಿಯಗಳು. ಅಲ್ಲಿ ಮನಸ್ಸನ್ನು ಎಂಬುವ ರಥವನ್ನು ಏರಿ ಸ್ಥೂಲ ಶರೀರವನ್ನು ಸಾಧನ ಮಾಡಿಕೊಂಡು ನೇತ್ರಾದಿ ಇಂದ್ರಿಯ ಅಂದರೆ 5 ಜ್ಞಾನೇಂದ್ರಿಯಗಳೇನವ ಆ ಇಂದ್ರಿಯಗಳನ್ನು ಸಾಧನ ಮಾಡಿಕೊಂಡು ಸ್ಥೂಲ ವಿಷಯಗಳನ್ನು ತಿಳಿಯುತ್ತಾನೆ ಅಂದರು. ನಮ್ಗೆ ಅನುಭವಕ್ಕಾದ ನೋಡ್ರಿ. ಈಗ 5 ಇಂದ್ರಿಯಗಳು ಏನು ಜ್ಞಾನೇಂದ್ರಿಯಗಳವ. ಈಗ ನಾವು ಶಾಸ್ತ್ರ ಕೇಳುವಾಗ ಮನೋಸಾಧನದಿಂದ ಆ ಮನಸ್ಸು ಇಂದ್ರಿಯಾದಿಗಳಲ್ಲಿ ಶ್ರೋತ್ರ ಕಿವಿ ಎನ್ನುವ ಇಂದ್ರಿಯವನ್ನು ಸಾಧನ ಮಾಡಿಕೊಂಡು ತಿಳಿಯಕತ್ತಿರಲಿಲ್ಲ. ಈಗ ಇದೇನದ ಸ್ಥೂಲ ಶರೀರ ಅದ, ಮನಸ್ಸದ. ಆ ಮನಸ್ಸು ಶಬ್ದವನ್ನು ಗ್ರಹಿಸುವಾಗ ಕಿವಿಯನ್ನು ಸಾಧನ ಮಾಡ್ತದೆ, ತಿಳಿತದೆ. ಇದೇ ರೀತಿ ರೂಪವನ್ನು ನೋಡುವಾಗ ನೇತ್ರ ಅಂದರೆ ಕಣ್ಣನ್ನು ಸಾಧನ ಮಾಡ್ತದೆ. ಹೀಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧನ ವಾಸನೆಯನ್ನು ನೋಡಬೇಕಾದ್ರೆ ಈ ನಾಸಿಕವನ್ನು ಸಾಧನ ಮಾಡಿಕೊಂಡು ಅರಿಯುವವನು ಯಾರು ಅಂದರೆ ಅವನೇ ಜೀವನು ವಿಶ್ವನಾಗಿ ಅಂದರು. ಮತ್ತು ವಾಸನಾಮಯ ಮತ್ತು ವಿವ್ಯಕ್ತಮ್ ಅಂದರೆ ಅದು ಸ್ವಪ್ನಾವಸ್ಥೆ. ಇದೊಂದು ಶಬ್ದ ನೋಡ್ರಿ. ವಿವ್ಯಕ್ತ ಅಂತ ಬಂದಲ್ಲಿ ಸ್ವಪ್ನಾವಸ್ಥೆಯಿಂದ ಅರ್ಥ ಮಾಡಬೇಕು. ಈ ಸ್ವಪ್ನದಲ್ಲಿ ವಾಸನಾಮಯ ಸೂಕ್ಷ್ಮ ವಿಷಯಗಳನ್ನು ವಾಸನಾಮಯ ವಸ್ತು ಇದ್ದು ವಸ್ತು ಸಹಿತ ವಾಸನ ಇತ್ತು ಅಂದರೆ ಅದು ಏನಾಗ್ತದೆ ಅಂದರೆ ಒಂದು ತೋರುವಂಥ ಒಂದು ವಸ್ತು ಆಗ್ತದೆ. ಅದು ವಾಸನೆನೂ ಅದ, ಅದ್ರ ಜೊತೆ ವಸ್ತು ಅದಂದರೆ ಅದು ಯಾವುದೋ ಒಂದು ತೋರುವಂಥ ಪದಾರ್ಥ ಅಂತ ಅರ್ಥ. ಅಲ್ಲಿ ವಸ್ತು ಇಲ್ಲ, ಬರೀ ವಾಸನೆ ಇರ್ತದೆ. ಇಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಹೊಲ ಒಳಗಿಲ್ಲ, ಮನೆ ಒಳಗಡೆ ಇಲ್ಲ, ಮತ್ತು ಬಂಗಾರ ಬೆಳ್ಳಿ ನಮ್ಮ ಕೊರಳಗಿಲ್ಲ, ಯಾವೊಂದು ಇಲ್ಲದಿದ್ದರೂ ಕೂಡ ಎಲ್ಲ ವಸ್ತುಗಳ ವಾಸನಾ ರೂಪವಾಗಿ ವಸ್ತು ಇದ್ದಾವೇನು ಅನ್ನುವಂಗೆ ಸ್ವಪ್ನದಲ್ಲಿ ಕಾಣ್ತೀವಿ ನಾವು. ವಸ್ತುವಿಗೆ ವಾಸನೆಗೆ ವ್ಯತ್ಯಾಸ ಇಲ್ಲ, ಆದರೆ ವಸ್ತು ಕಾಣ್ತದ, ವಾಸನೆ ಕಾಣಂಗಿಲ್ಲ. ಕಾಣುವುದನ್ನು ಮರೆಯಬಹುದು ಜಲ್ದಿ, ಕಾಣದೇ ಇರುವಂಥ ಸೂಕ್ಷ್ಮ ಏನದ ಅದನ್ನು ಮರೆಯೋದು ಭಾಳ ಕಷ್ಟ. ಅದೇನು ದೈವಲೀಲೆಯಿಂದ ಭಗವಂತ ಮಾನವನಿಗೆ 3 ಅವಸ್ಥೆ ಕೊಟ್ಟರೂ ಕೂಡ ಸ್ವಪ್ನಾವಸ್ಥೆ ಎನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಯಾಕಂದರೆ ಲಿಂಗತನ ಇರೋದು ಅಲ್ಲೇ, ಮುಂದಿನ ಜನ್ಮಕ್ಕೆ ಬೀಜ ಆಗೋದು ಅಲ್ಲೇ, ಮತ್ತು ಅದು ಮುಂದೆ ಬೆಳೆ ಆಗೋದು ಅದೇ, ಆ ಬೆಳೆಯಲ್ಲಿ ಫಲ ಕೊಡೋದು ಅದೇ. ಆದರೂ ಕೂಡ ನಮಗೆ ಸ್ವಪ್ನದಲ್ಲಿ ಆ ಪ್ರಕಾರ ಇದ್ದಂತೆ ತೋರಿ ಅದನ್ನು ಅನುಭವಿಸಿ ಜಾಗೃತ ಬರುವ ಕ್ಷಣದಲ್ಲೇ ಮರೆವು ಅನ್ನೋದಾಗುತ್ತಲ್ಲ, ಮರೆತು ಬಿಡ್ತೀವಿಲ್ಲ. ಬಡನ ಮರಿಲಾರ್ದಂಗೆ ಭಗವಂತ ಏನನ್ನ ಕೊಟ್ಟಿದ್ರೆ ಗತಿ ಏನಾಗ್ತಿತ್ತು, ಅಧೋಗತಿ ಆಗ್ತಿತ್ತು. ಹಾಗಾಗಿ ಭಗವಂತ ಈ ನರಜನ್ಮವನ್ನು ಏನು ಮಾಡ್ಯಾನಲ್ಲ
ಅದಕ್ಕಿಂತ ಮಿಗಿಲುಂಟೆ ಅಂತ ಅದೇ ನಿಜಗುಣವರು ಪ್ರಶ್ನೆ ಮಾಡ್ಯಾರ. ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು? ಕನಸಿನಲ್ಲಿ ನಮಗೆ ಯಾರೋ ಏನೋ ಆಗಿ ಅವರಿಂದ ವೈರತ್ವದಿಂದ ಅನಂತ ನಷ್ಟ ಆಯಿತು, ಕಷ್ಟ ಆಯಿತು ಅಂದರೆ ಆ ಕನಸಿನಲ್ಲಿ ಇದ್ದದ್ದು ಬೇಗ ಮರೆತು ಹೋಗದಿದ್ದರೆ ಮುಂಜಾನೆ ಎದ್ದು ಇವನು ಯಾರು ಕೆಲಸ ಮಾಡ್ತಿದ್ದಿಲ್ಲ, ಅಲ್ಲೇ ಹತ್ತಗ ಅಂತಲೂ ಕುಂದಿರ್ತಿದ್ರು. ಚಲೋ ಓದಿದ್ದವ್ರಿಗೆ ನಕ್ಕ ಅಂತ ಅಲ್ಲೇ ಇರ್ತಿದ್ರು. ಬೆಳಗ್ಗೆದ್ದ ಈ ಜಗತ್ತಿನ ವ್ಯವಹಾರ ಯಾರು ಮಾಡ್ತಿದ್ರು? ಯಾರು ಮಾಡ್ತಿದ್ದಿಲ್ಲ. ಅವನು ಹತ್ತಗ ಅಂತ ಅವನಾನ, ನಕ್ಕ ಅಂತೀವಿ ನಾನು, ಕೆಲಸ ಯಾರಿಗೆ ಬೇಕಾಗ್ಯದ? ಆದರೆ ಆ ಸ್ವಪ್ನದಲ್ಲಿ ವಾಸನಾ ರೂಪ ಏನದ, ವಸ್ತು ರೂಪ ಇದ್ದರೆ ಕೆಡಿಸಕ್ಕಾಗ್ತಿದ್ದಿಲ್ಲ. ವಾಸನಾ ರೂಪ ಇದ್ದ ಕಾರಣ ಬೇಗ ಮರೆತು ಹೋಗ್ತದೆ. ಹಾಗಾಗಿ ಅದೇ ಜೀವನು ವಾಸನಾಮಯವಾಗಿ ಸೂಕ್ಷ್ಮ ವಿಷಯಗಳನ್ನ ಭೋಗಿಸುವನು. ಇಲ್ಲಿ ತೈಜಸನಾಗಿ ಹೆಸರೇನಾಯ್ತು? ಇಲ್ಲಿ ತೈಜಸ್ ಆಯಿತು. ಸಾಧನೆ ಏನಾಯಿತು? ಸ್ಥೂಲ ಶರೀರ ಅಲ್ಲ, ಸೂಕ್ಷ್ಮ ಶರೀರ ಆಯಿತು. ಮತ್ತೆ ಅದೇ ಜೀವನು, ಅದೇ ಜೀವ ಸುಷುಪ್ತಿಯಲ್ಲಿ ಏನು ಮಾಡ್ತಾನಂದರೆ ಅವಿದ್ಯಾಕರಣದಿಂದ, ಅವಿದ್ಯಾ ಅಂದ್ರೇನು? ಮಾಯೆ ಅಂತ ಅರ್ಥ. ಆ ಮಾಯೆಯನ್ನು ಸಾಧನ ಮಾಡಿಕೊಂಡು ಸೂಕ್ಷ್ಮ ವೃತ್ತಿಗಳಲ್ಲಿ ಪ್ರತಿಬಿಂಬವಾದ ನಿರ್ವಿಷಯದ ಅಧಿಕ ಆನಂದವನ್ನು ಅನುಭವಿಸ್ತಾರೆ. ಅಲ್ಲೇನದ? ಬರೀ ಪ್ರತಿಬಿಂಬ ನೋಡ್ರಿ. ಸೂಕ್ಷ್ಮ ವಸ್ತುವಿನ ಪ್ರತಿಬಿಂಬ, ಸ್ಥೂಲದ ಪ್ರತಿಬಿಂಬ ಇಲ್ಲ ಅಲ್ಲಿ. ಸೂಕ್ಷ್ಮದಲ್ಲಿ ಯಾವ? ಸೂಕ್ಷ್ಮದಲ್ಲಿ ಯಾಕೆ ಬಂದವು ಅಂದರೆ ಸ್ಥೂಲದವೇ ಸೂಕ್ಷ್ಮದಲ್ಲಿ ಬಂತು. ಹೂವು ಸ್ಥೂಲ ಅದ, ಕಣ್ಣಿಗೆ ಕಾಣ್ತದಿಲ್ಲ, ಅದರ ವಾಸನೆ ಸೂಕ್ಷ್ಮ ಅದಿಲ್ಲ. ನಮ್ಮ ವಾಸನೆ ಬಂದು ಬಡಿತದಿಲ್ಲ. ಮತ್ತೆ ಅರೆ ಹೂವಿಲ್ಲ, ವಾಸನೆ ಹೆಂಗೆ ಬಂತು ಅಂದರೆ ಹೂವಿಂದ ಹೊರಗಾಗ್ಯದ, ಅದೇ ವಾಸನೆ ಇಲ್ಲಿ ಬಂದದ. ಹೂ ಕಾಣವಲ್ತಿಲ್ಲಿ, ವಾಸನೆ ಕಾಣ್ತದಿಲ್ಲ. ಅಂಥ ವಾಸನೆಯ ಸೂಕ್ಷ್ಮ ವೃತ್ತಿಯ ಪ್ರತಿಬಿಂಬ ಬೀಳ್ತದೆ ಇಲ್ಲಿ ಸುಷುಪ್ತಿ ಅವಸ್ಥೆಯಲ್ಲಿ. ಆ ಪ್ರತಿಬಿಂಬದಲ್ಲಿ ಅಧಿಕ ಆನಂದ ಅಂದರು. ಅದಕ್ಕೆ ನಿದ್ರೆಯಲ್ಲಿ ಜಾಗ್ರದಲ್ಲಿ ಆಗಲಾರದಂಥ ಸುಖ, ಸ್ವಪ್ನದಲ್ಲಿ ಆಗದಿರುವಂಥ ಸುಖ ನಿದ್ರೆಯಲ್ಲಿ ಯಾಕೆ ಆಗ್ತದಂದರೆ ಆ ಶರೀರ ರಚನೆ ಹಂಗೆ ಮಾಡ್ಯಾನ ಪರಮಾತ್ಮ. ಅಲ್ಲೇನು ಹೆಸರು ಬಂತು ನಿನಗೆ? ಪ್ರಾಜ್ಞ ಅಂತ ಹೆಸರು ಬಂತು, ಪ್ರಾಜ್ಞ. ಹೀಗೆ ಜೀವನು ಒಂದೊಂದು ಅವಸ್ಥೆಗಳಲ್ಲಿ ಒಂದೊಂದು ವಿಧವಾದ ಭೋಗ್ಯವನ್ನು ಭೋಗಿಸುತ್ತಿರುವನು. ಒಂದೊಂದು ಅವಸ್ಥೆಗಳಲ್ಲಿ ಒಂದೊಂದು ಪ್ರಕಾರದ ಭೋಗ. ವಸ್ತು ಭೋಗ ಜಾಗೃತದಲ್ಲಾದ, ವಾಸನ ಭೋಗ ಕನಸಿನಲ್ಲಾದ, ಪ್ರತಿಬಿಂಬದ ಭೋಗ ನಿದ್ರೆಯಿಲ್ಲ. ಈಗ ಸಾಧನೆಗಳು ಹೇಳ್ತಾ ಬಂದ್ರಲ್ಲ. ಹೀಗೆ ಒಂದು ಅವಸ್ಥೆಯಲ್ಲಿ ತೋರಿದ ಭೋಗ ಮತ್ತೊಂದು ಅವಸ್ಥೆಯಲ್ಲಿ ಇಲ್ಲ. ಜಾಗರದಲ್ಲಿ ತೋರಿದ ಭೋಗ ಸ್ವಪ್ನದಲ್ಲಿ ಇಲ್ಲ. ಸ್ವಪ್ನದಲ್ಲಿ ಭೋಗಿಸಿದಂಥ ಭೋಗ ನಿದ್ರಾವಸ್ಥೆಯಲ್ಲಿಲ್ಲ. ನಿದ್ರೆಯಲ್ಲಿ ಭೋಗಿಸಿದ ಅಧಿಕವಾದ ಆನಂದದ ಭೋಗ ಎದ್ದಾಗಿಲ್ಲ. ನಿದ್ದೆಗಿದ್ದ ಆನಂದ ಹೋಯ್ತಿಲ್ಲ ಎದ್ದಾಗ. ಅಂದರೆ ಅದು ಅಲ್ಲೇ ನಿದ್ದೆಯಲ್ಲಿ ಅಷ್ಟೇ ಆ ಆನಂದ, ಜಾಗ್ರದಲ್ಲಿ ಅಷ್ಟೇ ಅದು ಆನಂದ, ಸ್ವಪ್ನದಲ್ಲಿ ಅಷ್ಟೇ ಇದು ಆನಂದ. ಆದರೆ ಒಂದರೊಳಗೆ ಒಂದಿಲ್ಲ. ಅದು ಇದ್ದಾಗ ಇದಿಲ್ಲ, ಇದ್ದಾಗ ಅದಿಲ್ಲ. ಆ ಕಾರಣದಿಂದ ಇವೆಲ್ಲ ಹೇಗಿದ್ದಾವೆ ಅಂದರೆ ಇಂದ್ರಜಾಲದಂತೆ. ಇಂದ್ರಜಾಲ ಮಹೇಂದ್ರಜಾಲ ಅಂತ ಮಾಡ್ತಾರಲ್ಲ, ಅವು ನೋಡೋದ್ರಾಗ ಎಷ್ಟೆಷ್ಟು ಏನೇನೋ ಕಣ್ಣಂಗೆ ಆಗ್ತವೆ. ಆಮೇಲೆ ಮುಟ್ಟಿ ನೋಡಿ ಹೋಗ್ಲಿಕ್ಕೆ ಹೋದರೆ ಅಲ್ಲಿ ಏನಿಲ್ಲ.
ಇಂದ್ರಜಾಲ ಮಹೇಂದ್ರಜಾಲ ಹೇಗೆ ಮಾಯಾಮಯಗಳಂತ. ಇಂದ್ರಜಾಲ ಯಾಕೆ ಸತ್ಯ ಆಗಿಲ್ಲ? ಮಾಯಾಮಯ ಅಂತವು. ಸತ್ಯ ಆಗಿದ್ರೆ ಇರ್ತದವ, ಸುಳ್ಳು ಅಂತವೆಲ್ಲ. ಹಾಗೆ ತೋರುತ್ತಾ ಅಡಗುತ್ತಾ ಇರುತ್ತವೆ, ಅದಕ್ಕೆ ಇಂದ್ರಜಾಲ ಅಂದ್ರು. ತೋರಿ ಅಡಗದೇ ಇದ್ರೆ ಇಂದ್ರಜಾಲ ಅನ್ನಕ್ಕೆ ಬರಂಗಿಲ್ಲ. ಯಾವ ನಮ್ಗೆ ಕಂಡು ಮತ್ತೊಂದು ಸಲ ಕಾಣಲಾರ್ದಂಗೆ ಆಗ್ತಾವಲ್ಲ, ಅವೇ ಇಂದ್ರಜಾಲ. ಜಗತ್ತು ನಮಗೆ ಕಾಣ್ತದಲ್ಲ, ಇದು ಅಡಗ್ತದ ಇಲ್ಲ? ಅಡಗೋಸ್ಕರ ಇದು ಮಾಯಾಮಯ ಅಂದರು, ಇಂದ್ರಜಾಲ ಅಂದರು, ಮಹೇಂದ್ರಜಾಲ ಅಂದರು. ನಮ್ಮ ಶರೀರ ತೋರ್ತದ, ಅಡಗ್ತದೋ ಇಲ್ಲದು? ಅಡಗುತ್ತದೆ ಅಂತ ನಮ್ಮ ನಿಶ್ಚಯ ಆಯಿತು ಅಂದ್ರೆ ಗೊತ್ತಾಯಿತು, ಇದು ಇಂದ್ರಜಾಲ ಮಹೇಂದ್ರಜಾಲದಂತೆ ನೋಡ್ತಾ ಅಡಿಗೆ ಹೋಗ್ತದ ಅಂತ ಅರ್ಥ ಮಾಡಬೇಕು. ಇದರಾಗ ತೋರದ ಅಡಗದ ಇರುವಂಥ ಇನ್ನೊಂದು ವಸ್ತು ಅದಲ್ಲ, ಅದೇ ಆತ್ಮ, ಅದೇ ಪರಮಾತ್ಮ. ಅದು ದೇಹ ತೋರಿದಂಗೆ ತೋರೋದಿಲ್ಲ, ದೇಹ ಅಡಿಯದಂಗೆ ಅಡಗೋದಿಲ್ಲ. ಹಾಗಾಗಿ ಮೇಘಮಂಡಲದಂತೆ ಹಿಂದ ಕೇಳಿರಿ, ಆಕಾಶದ ಆಧಾರದಲ್ಲಿ ಮೋಡ ತೋರ್ತವ, ಆಮೇಲೆ ಮೋಡ ಅಡಗುತ್ತವ. ಎಲ್ಲಿ ತೋರಿದವು ಮೋಡ? ಆಕಾಶದಲ್ಲೇ ತೋರ್ಯವು ಮೋಡ. ಮತ್ತು ಎಲ್ಲಿ ಅಡಗಿದವು? ಆಕಾಶದಲ್ಲೇ ಅಡಗಿದವು ನೋಡ್ರಿ. ಆದರೆ ಆಕಾಶ, ಮೋಡ ಅಡಗಿದಾಗ ಆಕಾಶ ಅಡಗಿಲ್ಲ, ಹಂಗೇ ಅದ. ಯಾಕಂದರೆ ಅದು ಸ್ಥಿರವಾದದ್ದು, ಅಂದರೆ ಯಾವಾಗಲೂ ಇರೋದಂತ. ಇವೆಲ್ಲ ಒಂದು ಕಾಲದಲ್ಲಿ ತೋರಿ ಇನ್ನೊಂದು ಕಾಲದಲ್ಲಿ ಪಲ್ಲಟಾಗವು. ಅದೇ ಪ್ರಕಾರ ದೇಹ, ಇಂದ್ರಿಯಾದಿಗಳು, ಮನಬುದ್ಧಿ, ಚಿತ್ತ, ಅಹಂಕಾರ 25 ತತ್ವಗಳು ಆತ್ಮನ ಆಧೀನದಲ್ಲಿ ತೋರ್ತವೆ. ಇವೆಲ್ಲ ಆಮೇಲೆ ಅಡಿಗೆ ಹೋಗ್ತವೆ. ಅದು ಸ್ಥಿರವಾದ ಆಕಾಶ ಇದ್ದಂತೆ ಆತ್ಮ ಯಾವಾಗಲೂ ಇರೋವನೇ, ಅವನು ಹೋಗೋವನಲ್ಲ, ಬರೋವನಲ್ಲ. ಅದಕ್ಕಾಗಿ ಇವು ಮಾಯಾಮಯ ಅಂದರೆ ಇವು ನಿಜ ಅಲ್ಲ ಅಂದರು. ತೋರಿ ಎಡತಾವಂದ್ರೆ ನಿಜ ಅಂತ ಹೆಂಗಂತ್ರಿ? ಯಾವಾಗಲೂ ಇದ್ರೆ ನಿಜಪ್ಪ. ಹಾಗಾಗಿ 3 ಶರೀರಗಳು, ಅವುಗಳಲ್ಲಿ ತೋರುವ ವಿಷಯಗಳು, ಅವುಗಳಿಂದ ಆಗುವ ಸುಖ ದುಃಖಗಳು ಅವೆಲ್ಲಿವು? 3 ಶರೀರದಲ್ಲಿ ತೋರಿದ ವಿಷಯ, ಜಾಗರಲ್ಲಿ ತೋರಿದ ವಿಷಯ, ಸ್ವಪ್ನದಲ್ಲಿ ತೋರಿದ ವಿಷಯ, ಹೀಗೆ ಅವುಗಳನ್ನು ಉಣ್ಣುವ ಜೀವರು, ಇವರುಗಳು ಎಲ್ಲಕ್ಕೂ ಬೇರೆಯಾಗಿ, ನೀನು ಸ್ಥೂಲ ಸೂಕ್ಷ್ಮ ಶರೀರ ಅಲ್ಲ, ವಿಶ್ವ ತೈಸ ಪ್ರಾಜ್ಞೆಲ್ಲ, ಹೌದಿಲ್ಲ? ಮತ್ತೆ ಅವುಗಳನ್ನ ಉಂಡವನು ಯಾರೀಗ? ವಿಶ್ವನಾಗಿ ಅವನುಂಡೋದ, ತೈಜಸ್ಸನಾಗಿ ಅವನುಂಡೋದ, ಪ್ರಾಜ್ಞನಾಗಿ ಅವನುಂಡೋದ. ಮತ್ತು ಯಾರ್ಯಾರು ಕಾರ್ಯಕ್ರಮಕ್ಕೆ ಬಂದು ಯಾರ್ಯಾರು ಮನೆಯವರು ಊಟ ಮಾಡಿ ಹೋದ್ರಿಲ್ಲ ಅಂತ ನೋಡ್ತೀವಲ್ಲ, ಮೊದಲ ಕಾಲಕ್ಕಿತ್ತದು. ಭಿನ್ನ ಕೊಡ್ತಿದ್ರು. ಅವ್ರು ಊಟಕ್ಕೆ ಬಂದಿಲ್ಲ ಅಂದರೆ ಮತ್ತೆ 2 ಸಲ ಹೋಗಿ ಬರ್ರಿ ಊಟ ಮಾಡೋಕ್ಕೆ ಬಂದಿಲ್ಲಲ್ಲ ಅಂತ ಕರ್ಕೊಂಬರ್ತಿದ್ರು. ಆದ್ರೆ ಮನೆ ಯಜಮಾನ ಉಣಕತ್ತೇನೇನು, ಉಂಡು ಹೋಗೋನ ಸಾಕ್ಷಿ ಅವನು. ಯಾರು ಬಂದರು, ಯಾರು ಬಂದಿಲ್ಲ, ಯಾರು ಊಟ ಮಾಡ್ಯಾರ, ಯಾರು ಹಂಗೆ ಹೋಗ್ಯಾರ, ಸಾಕ್ಷಿಯಾಗಿ ಯಜಮಾನ ನೋಡ್ತಾನಿಲ್ಲ. ಅದರಂತೆ ಕೂಡ ಈ 3 ಜೀವರಗಳನ್ನು ಬೇರೆಯಾಗಿ ತಿಳಿಯುವಂಥ ಸಾಕ್ಷಿ ಚಿನ್ಮಾತ್ರ ರೂಪ ಸದಾ ಶಿವನೇ ಇದ್ದೇನೆಂದು ತಿಳ್ಕೊಂಡು. ಸದಾಶಿವ ಅಂದರೆ ಏನು? ಸದಾ ಅಂದರೆ ಯಾವಾಗಲೂ, ಶಿವ ಅಂದರೆ ಪರಮಾತ್ಮ ಇದ್ದಾನೆ. ನಾವು ಸದಾಶಿವ ಸದಾಶಿವ ಸಾಂಬ ಸದಾಶಿವ ಸಾಂಬ ಸದಾಶಿವ ಒಂದು ಚೈಯಂ ಬಾರಿಸಿದ್ದೆ ಆಡಿದ್ದೆ. ಸದಾಶಿವ ಅನ್ನುವಂಥ ಶಬ್ದಗಳಿಗೆ ಅರ್ಥ ಏನಂದರೆ ಯಾವಾಗಲೂ ಇರೋವನಂತ. ಹಾಗೆ
ಆ ಸದಾಶಿವನೇ ನಾನೆಂದು ತಿಳಿ. ಈ ರೀತಿ ಶ್ರುತಿ ಇರುವುದರಿಂದ, ಯಾರ್ಯಾರು ಹೇಳಿದ ಮಾತಲ್ಲ, ವೇದ ಪ್ರಮಾಣದಿಂದ ಹೀಗೆ ಭೋಕ್ತ ಭೋಗ ಭೋಗಾತ್ಮಕ ತ್ರಿಪುಟಿಮಯ ಪ್ರಪಂಚವು ಮಾಯಕಂದು ಮಿಥ್ಯೆ ಆಗಿದೆ. ಅದು ಮಾಯೆಯಿಂದ ಸೃಷ್ಟಿಯಾಗ್ಯದ, ಅದಕ್ಕೆ ಮಿಥ್ಯೆ ಅದ. ಮಾಯೆಯಿಂದ ಯಾವುದು ಹುಟ್ಟ್ಯದ ಅದು ಮಿಥ್ಯೆ ಅದ. ಯಾಕಂದರೆ ಮಾಯೆನೇ ಸುಳ್ಳು ಅಂದಮೇಲೆ ಮಾಯೆಯಿಂದ ಹುಟ್ಟಿದ ಹೆಂಗೆ ಸತ್ಯ ಅಥವಾ? ಮಾಯ ಸುಳ್ಳಲ್ಲ. ಅದೇ ಮಾಯಿಂದ ಹುಟ್ಟಿದ್ವಿ ಹೆಂಗೆ ಸತ್ಯ ಆತ? ಸಾಧ್ಯನೇ ಇಲ್ಲ. ಹೀಗಾಗಿ ಇಂಥ ಸಾಕ್ಷಿ ಚಿನ್ಮಾತ್ರ ರೂಪನೇ ನಾನೆಂಬ ಜ್ಞಾನೋದಯಕ್ಕಾಗಿ ಈ ಅವಸ್ಥಾತ್ರಯ ವಿಚಾರವನ್ನು ಮಾಡತಕ್ಕದ್ದಾಗಿದೆ. ಈ ಮೂರು ಅವಸ್ಥೆಗಳನ್ನು ಯಾಕೆ ವಿಚಾರ ಮಾಡಬೇಕಾಗಿದೆ? ನಾನು ಯಾರು ಅನ್ನುವಂಥ ಜ್ಞಾನದ ಉದಯ ನಿನಗೆ ಆಗಬೇಕಾಗಿದ್ರೆ ಇವು ಮೂರು ಶರೀರದ ವಿಚಾರವನ್ನು ಮಾಡಲಿಕ್ಕೆ ಬೇಕು. ಎಲ್ಲಿ ಮಾಡೋರಾರ, ಎಲ್ಲಿ ಕೇಳೋರಾರ? ಗುರುಪುತ್ರರಿಗೇನು ಕಡಿಮೆ ಇಲ್ಲ, ಗುರುಗಳಿಗೇನು ಕಡಿಮೆ ಇಲ್ಲ. ತಿಳಿಬೇಕನ್ನುವಂಥ ಗುರುಪುತ್ರರು, ತಿಳಿಸ್ಬೇಕನ್ನುವಂಥ ಗುರುಗಳ ಸಂಬಂಧ ಸಿಗೋದು ಬಹಳ ಜನ್ಮಾಂತರ ಪುಣ್ಯ ಅದ. ಜನ್ಮಾಂತರ, ಒಂದು ಜನ್ಮ ಅಲ್ಲ ಅದು. ಹಾಗಾಗಿ ಇಲ್ಲಿ ಜಾಗ್ರತ್ ಸ್ವಪ್ನ ಸುಷುಪ್ತ್ಯಾದಿ ಯತ್ ಪ್ರಕಾಶಂ ಪ್ರಕಾಶತೆ ಅಂತ ಒಂದು ಪ್ರಮಾಣವನ್ನು ಕೊಡ್ತಾರೆ. ಈ ಮೇಲೆ ಹೇಳಿದಕ್ಕೆ ಪ್ರಮಾಣ ಏನ್ರಿ ಅಂದರೆ ಇದೇ ಪ್ರಮಾಣ. ತದ್ ಬ್ರಹ್ಮಾಹಮಿತಿ ಜ್ಞಾತ್ವ ಸರ್ವಬಂಧೈ ಪ್ರಮುಚ್ಯತೆ ಎಂದು. ಹೀಗೆ ಮೂರು ಅವಸ್ಥೆಗಳ ಆಗು ಹೋಗುಗಳು ಯಾವುದು ಪ್ರಕಾಶ ಮಾಡ್ತಾರೆ ಅಂದರೆ ಅದೇ ಬ್ರಹ್ಮವನ್ನು. ಈ ಮನೆಯಲ್ಲಿ ಯಾರು ಬಂದರು ಯಾರು ಹೋಗ್ತಾರಂತ ನಾವು ಗೊತ್ತು ಮಾಡಿಸೋದು ಯಾವುದಂದ್ರೆ ಈ ಬೆಳಕು ಅಂತ. ಈ ಬೆಳಕಿದ್ದೆ ಅಂದರೆ ಯಾರು ಬಂದರು ಯಾರು ಹೋದಂತ ಗೊತ್ತಾಗ್ತದೆ. ಏನು ಬಂದವರು ಹೋದವ್ರಿಗೂ ಗೊತ್ತಾಗೋದಿಲ್ಲ, ಇದ್ದವ್ರಿಗೆ ಗೊತ್ತಾಗೋದಿಲ್ಲ. ಬಂದವರಿಗೆ ಗೊತ್ತಾಗಬೇಕು, ಮನೆಗಿದ್ದವ್ರಿಗೆ ಗೊತ್ತಾಗಬೇಕಂದ್ರೆ ಈ ಪ್ರಕಾಶ ಬೇಕೇ ಬೇಕು. ಅದಕ್ಕೆ ಒಳಗಡೆ ಯಾರ ಪ್ರಕಾಶ? ಇಷ್ಟು ಜನ ಜಾಗ್ರ ಬಂತು, ಸ್ವಪ್ನ ಸುಸುಪ್ತಿ ವಿಶ್ವ ತೈಜಸ ಪ್ರಾಜ್ಞಾ ಅಂದರೆ ಅದೇ ಬ್ರಹ್ಮ. ನಿನ್ನ ಪ್ರಕಾಶ, ನಿನ್ನ ಪ್ರಕಾಶದಿಂದ ನೀ ತಿಳಿಬೇಕಾಗಿದೆ. ಸೂರ್ಯ ಜಗತ್ತನ್ನು ತಿಳಿತಾನೆ ನೋಡ್ರಿ. ಈಗ ಯಾರ ಪ್ರಕಾಶದಿಂದ ಸೂರ್ಯ ಈ ಜಗತ್ತನ್ನು ತಿಳಿತಾನಪ್ಪ? ಯಾರಾನ ಅಂಥ ಲೈಟುಗಳವ, ಅಂಥ ವಿದ್ಯುತ್ ಅದ, ಅಂಥ ದೀಪ ಅವ, ಏನಾದರೂ ಸೂರ್ಯನನ್ನು ಬೆಳಗುವಂಥ ದೀಪ ಏನಾದರೂ ಜಗತ್ತಿಗೆ ಯಾವೇನು ಅಂದರೆ ಯಾವಿಲ್ಲ. ಸೂರ್ಯ ಇಡೀ ಜಗತ್ತನ್ನೇ ಬೆಳಗುವಂಥ ಶಕ್ತಿ ಅದ, ಸೂರ್ಯನನ್ನು ಬೆಳಗುವಂಥ ಶಕ್ತಿ ಒಂದಿಲ್ಲ. ಯಾರ ಪ್ರಕಾಶದಿಂದ? ಸೂರ್ಯ ಪ್ರಕಾಶದಿಂದನೇ ಈ ಜಗತ್ತನ್ನು ಹೆಂಗೆ ತಿಳಿತೇನೋ ಅದರಂತೆ ನಿನ್ನಲ್ಲಿರುವ ಜ್ಞಾನ ಪ್ರಕಾಶದಿಂದನೇ ನಿನ್ನಲ್ಲಿ ನಡೆಯುವಂಥ ಎಲ್ಲವನ್ನು ನೀನೇ ತಿಳಿತಿದ್ದಿ. ಬೇರೆ ಯಾವುದು ದೀಪ ಇಲ್ಲ ಅಲ್ಲಿ, ಜ್ಞಾನ ದೀಪ. ಹಾಗಾಗಿ ಜಾಗೃತಾದಿ ಅವಸ್ಥೆಗಳಿಗೆ ಏನಿರ್ತಾವಂದರೆ ನೆನಸಿಂಗೆ ಸಾತ್ವಿಕಂ, ಕನಸಿಂಗೆ ರಾಜಸಂ, ತನು ನಿದ್ದೆಗಳಲ್ಲಿ ತಾಮಸ ಗುಣಂ ಬೀಜವೆನಿಸಿರುವುದು ಎಂದು ತಿಳಿ ನೀನು. ಇಲ್ಲಿ ಜಾಗೃತಕ್ಕೆ ಕಾರಣ, ಸ್ವಪ್ನಕ್ಕೆ ಕಾರಣ, ಸುಸುಪ್ತಿಗೆ ಕಾರಣ ಯಾವುದು ಅಂತಂದರೆ ಮೂರು ಗುಣಗಳೇ ಮೂರು ಅವಸ್ಥೆಗೆ ಬೀಜ ಕಾರಣ. ಆ ಗುಣ ಇದ್ದಿಲ್ಲ ಅಂದರೆ ಎದ್ದಾಗೂ ಮಕ್ಕಂತೀವಿ ನಾವು. ಮಕ್ಕಳದ ಯಾವುದೋ ತಮೋ ಗುಣದ ಲಕ್ಷಣ ಅದು.
ಎದ್ದಾಗ ಹಗಲಿನಲ್ಲಿ ನಾವು ನಿದ್ದೆ ಮಾಡ್ತೀವಿ ಅಂದರೆ ಹಗಲತ್ತಾಗ್ಯದ, ಸಾತ್ವಿಕ ಗುಣ ಹೋಗ್ಯದ, ತಮಗುಣ ಹೆಚ್ಚಾದಾಗ ನಿದ್ದೆ ಬಂದ್ಬಿಡ್ತದೆ ನಮ್ಗೆ. ನಿದ್ರಾವಸ್ಥೆ ಅಂತ ಅದ, ನಿದ್ದೆ ಮಾಡೋ ಅವಸ್ಥೆ ಅದು. ಆ ನಿದ್ದೆ ಮಾಡುವಂಥ ಅವಸ್ಥೆಯಲ್ಲಿ ನಿದ್ದೆ ಬರದೆ ಮನುಷ್ಯ ಎದ್ದಿರ್ತಾರಂದ್ರೆ ಸಾತ್ವಿಕ ಗುಣದ ಲಕ್ಷಣ ಅದು. ಎಷ್ಟು ತಿಳ್ಕರಿ. ಭಾಳ ನಿದ್ದೆ ಮಾಡ್ತಾನ ಅಂದ್ರಲ್ಲ, ಯಾವಾಗ ನಿದ್ದೆ ಮಾಡೋ ಸಮಯದಲ್ಲಿ ಎದ್ದ ಅಂದರೆ ನಿದ್ದೆಯಲ್ಲಿ ಕೂಡ ಸಾತ್ವಿಕ ಗುಣದ ಹೆಚ್ಚಳಾಗ್ಯದ. ಹಾಗಾಗಿ 3 ಗುಣಗಳಿಂದ ನೆನಸಿಂಗೆ ಅಂದರೆ ಜಾಗ್ರಾವಸ್ಥೆ, ಅಲ್ಲಿ ಸಾತ್ವಿಕ ಗುಣ, ಕನಸಿಂಗೆ ಅಂದರೆ ಸ್ವಪ್ನಾವಸ್ಥೆ, ಅಲ್ಲಿ ರಾಜಸ ಗುಣ, ತನಿ ನಿದ್ರೆಯಲ್ಲಿ ಗಾಢವಾದ ನಿದ್ರೆ ಅಂದರು. ನಿದ್ರೆ ಬೇರೆ, ಗಾಢವಾದ ನಿದ್ರೆ ಬೇರೆ. ನಾವು ಮಲಗಿರ್ತೀವಿ ಕಣ್ಣು ಮುಚ್ಚಿ, ಯಾರು ಬಂದರೆ ಮಲಿಕಂಡನೇನ್ರಿ ಗುರುಗಳು ಅಂತ ಕೇಳಿದ್ರೆ ಎಚ್ಚರ ಆಯ್ತಂದ್ರೆ ಅದು ಗಾಢ ನಿದ್ರೆ ಅಲ್ಲ. ಅದು ಗಾಢ ನಿದ್ರೆ ಅಲ್ಲ. ಗಾಢ ನಿದ್ರೆ ಅಂದರೆ ಮೈ ಮೇಲೆ ಕೈ ಇಟ್ಟು ಎದ್ದೇಳು ಅಂದರೆ ಎಚ್ಚರ ಆದರೆ ಅದು ಗಾಢ ನಿದ್ರೆ. ಅದಕ್ಕೆ ಆ ಗಾಢವಾದ ನಿದ್ರೆಯಲ್ಲಿ ತಮಗುಣ, ತಾಮಸ ಗುಣ ಇರ್ತದೆ ನೋಡ್ರಿ. ಹೀಗೆ ಬೀಜವೆನಿಸಿಪ್ಪದು ಅಂದರೆ ಕಾರಣವಾಗಿರುವುದು. ಅದನ್ನು ನೀನು ತಿಳಿ. ನಿನ್ನ ಬ್ರಹ್ಮಾಂಡವನ್ನು ತಿಳಿಲಿಕ್ಕೆ ಎಷ್ಟು ಜನ್ಮ ಎತ್ತಿದ್ರು ಕೂಡ ಸಾಲೋದಿಲ್ಲದು. ಈ ಜನ್ಮದಲ್ಲಿ ಹುಟ್ಟಿನಿಂದ ಸಾಯುವ ಪರ್ಯಂತರವಾಗಿ ಜಗತ್ತನ್ನು ತಿಳಿಯಕ್ಕೆ ಹೋದರೆ ಎಷ್ಟು ಒಂದು ಮೂಲೆ ತಿಳ್ಕೊಂಡ್ವಿ ನಾವು. ಯಾವುದೋ ಒಂದು ಮೂಲೆ. ಈ ಜಗತ್ತೆಲ್ಲ ನೋಡಿವೆ ನಾವು. ಅದಕ್ಕೆ ಮಹಾತ್ಮರು ಯತ್ ಪಿಂಡಾಂಡ ತತ್ ಬ್ರಹ್ಮಾಂಡ ಅಂತ. ಬ್ರಹ್ಮಾಂಡ ಹೇಗಿದೆ ಅಷ್ಟು ವಿಶಾಲವಾಗಿ ದೊಡ್ಡದಾದ, ತಿಳಿಲಿಕ್ಕೆ ಅಸಾಧ್ಯ ಅದ. ಆದರೆ ಅದನ್ನು ತಿಳಿಬೇಕಾಗಿದ್ರೆ ಬಹಳ ಸಾಧ್ಯವಾದ ಒಂದು ವಸ್ತು ಅದ. ಅದು ಈಗ ನಿನ್ನ ಕೈ ಸಿಕ್ಕದ, ಅಲ್ಲಿ ನೀನು ನೋಡಂದ್ರು. ಅದು ಯಾವುದು? ಪಿಂಡಾಂಡ. ಇದರಲ್ಲಿ ಏನದ? ಬ್ರಹ್ಮಾಂಡದಲ್ಲಿ ಅದೇ ಅದ. ಬ್ರಹ್ಮಾಂಡದಲ್ಲಿ ಏನದ? ಅದು ಇಲ್ಲೇ ಅದ. ಅದಕ್ಕೆ ನಿನ್ನೊಳಗೆ ನೀ ತಿಳ್ಕೊಂಡ್ರು. ಬ್ರಹ್ಮಾಂಡ ತಿಳಿಬೇಕಂತ ಯಾಕೆ ಒದ್ದಾಡ್ತಿದ್ದಿ? ನಿನ್ನೊಳಗೆ ಅದ, ಅದು ನೀ ತಿಳ್ಕೊ, ಮುಗಿತಲ್ಲ. ಯಾಕಂದರೆ ಅದು ಅಳತೆ ಇಲ್ಲದ್ದು ಜಗತ್ತು. ಪ್ರಪಂಚ ನಿನ್ನ ಅಳತೆಗೆ ಬಂದು ಭಾಳ ದೊಡ್ಡದದು. ಆದರೆ ಅಳತೆಗೆ ಬಂದಂಥ ಶರೀರ ಕೊಟ್ಟನ ಭಗವಂತ. 8 ಗೇಣಿನ ಶರೀರ ಇಲ್ಲ ನಮ್ಮದು. ಇದ್ರಾಗ ಎಲ್ಲ ಹೊರಗಿದ್ದದ್ದು ಎಲ್ಲ ಇದ್ರಾಗ ಆದಮೇಲೆ ಅಲ್ಯಾಗ ನೋಡೋಕೆ ಹೋಗ್ತಿದ್ದೋ ಉತ್ಸಾಹ ಇಲ್ಲೇ ನೋಡ್ಕಂದ್ರೆ ಅವರು. ನಾವು ಇಲ್ಲಿ ಬಿಟ್ಟಿವಿ, ಅಲ್ಲಿ ಕೈ ಹಾಕಿವಿ. ಯಾವುದು ಆಗೋದಿಲ್ಲ ಅಲ್ಲಿ ಕೈ ಹಾಕಿವಿ, ಎಲ್ಲಿ ಆಗ್ತದ ಅದನ್ನ ಕೈ ಬಿಟ್ಟಿವಿ. ಅದಕ್ಕೆ ಮಾನವ ಶರೀರ ಅನ್ನುವಂಥದ್ದು ಭಗವಂತ ಕೊಟ್ಟದ್ದು. ನೀನು ಜಗತ್ತನ್ನೇ ತಿಳಿಬೇಕಾಗಿದ್ರೆ ನಿನ್ನ ದೇಹವನ್ನು ನೀ ತಿಳ್ಕೊ, ಜಗತ್ತು ತಿಳ್ಕೊಂಡಾಗ್ತದಂತೇಳಿ ಇದನ್ನು ಕೊಟ್ಟ. ನಾವು ಇದನ್ನು ಬಿಟ್ಟಿವಿ, ಅದ್ರ ಬೆನ್ನು ಹತ್ತೀವಿ. ಹೀಗೆ ಪ್ರಕಾಶಿಂಚ ಪ್ರವೃತ್ತಶ್ಚ ಮೋಹ ಮೇವಚ ಅಂತ ಸತ್ವಗುಣವೆಂದು ಪ್ರವೃತ್ತಿ ಇದ್ದರೆ, ರಜೋಗುಣವೆಂದು ಮೋಹವಿದ್ದರೆ, ತಮೋಗುಣವೆಂದು ಹೀಗೆ ಕಾರ್ಯಲಿಂಗದ ಮೇಲಿಂದಲೇ ಕಾರಣ ಗುಣತ್ರಯಗಳು ಪ್ರಾಪ್ತಿ ಆಗ್ತವೆ. ಒಂದೊಂದು ಆಗಬೇಕಾದ್ರೆ ಇವಕ್ಕೆಲ್ಲ ಕಾರಣ ಪರಮಾತ್ಮ ಮಾಡಿ ಕಳಿಸೋಣ. ಯಾಕಂದರೆ ಹಿಂದೆ ಮಾಡಿದ ಬಿಡಬಾರ್ದಲ್ಲ. ಹಿಂದೆ ಕರ್ಮಾನುಸಾರವಾಗಿ ಜೀವನ ಈಡೇಟಂದಾಗ ಕರ್ಮಕ್ಕೆ ಅನುಸಾರವಾಗಿ ಎಲ್ಲಿ ಹೋಗ್ಬೇಕು, ಎಲ್ಲಿ ಬರಬೇಕು, ಏನು ಮಾಡಬೇಕು ಅದನ್ನ ಮಲ್ಲೇ ನಿರ್ಣಯ ಮಾಡ್ಯಾನ. ಕರ್ಮವನ್ನು ಅನುಭವಿಸದೆ ಆತ್ಮಜ್ಞಾನವನ್ನು ಪಡೆದು ಮುಕ್ತ ಆಗ್ತಂದ್ರೆ ಯಾರಿಗೂ ಸಾಧ್ಯ ಇಲ್ಲ. ದೇವರೆಂದರೆ ಕೂಡ ಸಾವು ತಪ್ಪದು ಅಂತ ನೀವೇ ಹಾಡ್ತಿರಲ್ಲ, ಮತ್ತು ನಾವೆಂಗೆ ತಪ್ಪಿಸ್ಕೊಳಕ್ಕಾಗ್ತದ? ಜ್ಞಾನ ಇದ್ರೆ ಏನಾಗ್ತದ? ಅದರ ಕಷ್ಟ ಏನಾವ, ಆ ಕಷ್ಟಗಳನ್ನ ಸಹಿಸಿಕೊಳ್ಳುವಂಥ ಶಕ್ತಿ ಬರ್ತದೆ.
ಕಷ್ಟವನ್ನು ಸಹಿಸಿಕೊಳ್ಳುವ ಶಕ್ತಿ ಬರ್ತಂದ್ರೆ ದುಃಖ ಇಲ್ಲದ ಕಷ್ಟ ನಮಗೆ ಬಂದ್ರೆ ಏನು ಬಿಟ್ರೆ ಏನು. ದುಃಖ ನಮಗೆ ಒಳಗೆ ಆಗಲಾರ್ದಂಗೆ ಎಷ್ಟೇ ಕಷ್ಟ ಬಂದರೂ ನಾವು ಬಂದ್ರಷ್ಟೇ ಬಿಟ್ರಷ್ಟೇ. ಮೈತುಂಬ ಗಾಯ ಆಗ್ಯಾವ, ಗಾಯದ ನೋವೇ ಇಲ್ಲ. ಗಾಯ ಮೈ ಮೇಲೆ ಇದ್ರೇನು ಇಲ್ಲದಿದ್ರೇನು ಎರಡು ಒಂದೇ. ಗಾಯ ನಾವ, ಗಾಯದ ನೋವಿಲ್ಲ. ಗಾಯ ಇದ್ರಷ್ಟೇ, ಇಲ್ಲಿದ್ರಷ್ಟೇ. ಅದಕ್ಕೆ ಜ್ಞಾನ ಇದ್ದಲ್ಲಿ ಪ್ರಾರಬ್ಧ ಭೋಗ ದುಃಖದಿದ್ರೂ ಕೂಡ ಅಷ್ಟೇ, ಸುಖದಿದ್ರೂ ಅಷ್ಟೇ. ಯಾಕಂದರೆ ಆ ಸುಖ ದುಃಖಗಳು ಮನೋಧರ್ಮವೇ ಇವನ ಆತ್ಮನ ನನಗೆ ಸಂಬಂಧ ಇಲ್ಲ ಅಂತ ಆತ್ಮಜ್ಞಾನ ತಿಳ್ಕೊಂಡಾಗ ಅವನು ಇದೇ ಪ್ರಪಂಚಿಕರ ದೃಷ್ಟಿಯಲ್ಲಿ, ಲೌಕಿಕರ ದೃಷ್ಟಿಯಲ್ಲಿ ಅವನು ಸಂಚಾರ ಮಾಡ್ತಾನೆ. ಲೋಕವನ್ನು ಎಲ್ಲವನ್ನು ನೋಡ್ತಾನೆ. ಅಳೋರು ನೋಡ್ತಾನೆ, ಅವನು ಅಳಂಗಿಲ್ಲ. ನಗೋರು ನೋಡ್ತಾನೆ, ಅವನು ನಗೋದಿಲ್ಲ. ಅಳೋರಿಗೆ ನಗೋರಿಗೆ ಸಾಕ್ಷಿಯಾಗಿ ನೋಡ್ತಾ ಹೋಗ್ತಾನೆವೇನ ಅದು ನಗೋ ಜೊತೆನೂ ಕೂಡಂಗಿಲ್ಲ, ಅಳೋರ ಜೊತೆನೂ ಕೂಡಕ್ಕೆ ಹೋಗೋದಳು. ಬೇರೆನೇ ಇರ್ತಾರೆ ಅವರು. ಅದಕ್ಕೆ ಆತ್ಮಜ್ಞಾನಿಗಳಿಗೆ, ಋಷಿಗಳಿಗೆ, ಸಂತರಿಗೆ ದುಃಖ ಬಂದಿಲ್ಲ ಅಂತಲ್ಲ, ಆದರೆ ಅದರ ಕೂಡಲಿಲ್ಲ. ಅವ್ರು ನೋಡ್ಕ್ಯಾಂತ ಹೋದ್ರೂ ಕೂಡಲಿಲ್ಲ ಅಂತ. ಆ ಕೂಡಲಾರ್ದಂಗೆ ನಾವು ಆಗಬೇಕಾಗಿದ್ರೆ ಈ ಶಾಸ್ತ್ರಜ್ಞಾನದ ಬಲ ಆಗ್ಬೇಕು ನೋಡಷ್ಟೆ. ಇದು ಬಲ ಆಗ್ಬೇಕು. ಅದಕ್ಕೆ ಬಹಳ ಬಲ ವೇದಾಂತ ಕೇಸರಿ. ಸ್ವಲ್ಪ ಅಂತ ಹೇಳಿಲ್ಲ, ಅದು ವೇದಾಂತ ಕೇಸರಿ. ವೇದಾಂತ ಎಂಬ ಶಾಸ್ತ್ರವನ್ನು ಎಷ್ಟು ಬಲ ಆಗ್ಬೇಕಂದ್ರೆ ಬಹಳ ಬಲ ಆಗ್ಬೇಕಂದ್ರು, ಅಂದರೆ ಬಹಳ ಕೇಳಬೇಕು. ಅದು ವೇದಾಂತ ಶಾಸ್ತ್ರ ಬಲ ಬರಬೇಕಾದ್ರೆ ಆ ವೇದಾಂತದ ಮಾತುಗಳನ್ನು ಆಡಿದ್ರೆ ಬಲ ಬರಂಗಿಲ್ಲ. ಬಾಯ ಬ್ರಹ್ಮವನ್ನು ಹಿಡಿದು ಮಾಯಮ್ಮು ಹೀಗಳಿಲ್ಲ. ಅವರು ಬಾಯಲ್ಲೇ ಭಾಳ ಮಾತಾಡ್ತಾರೆ. ಅದು ವಿಚಾರ ಇಲ್ಲ, ಅದರ ಅನುಭವ ಆಗ್ಬೇಕು. ಅವಾಗೇನಾಗ್ತದ? ಇಲ್ಲಾಂದರೆ ಔಷಧ ತೆಲಿಗೊಂಬಿಟ್ಕೊಂಡು ರೋಗ ಹೋಗಲನ್ನಾಗತ್ತ. ತೆಲಿಗೊಂಬಿಟ್ರೆ ರೋಗ ಹೋಗ್ತದೇನೋ, ಒಳಗೆ ತಗೊಂಡ್ರೆ ರೋಗ ಹೋಗ್ತಾವ. ಅದರಂಗೆ ಗುರುವಾಕ್ಯಗಳನ್ನು, ಶಾಸ್ತ್ರದ ವಾಕ್ಯಗಳನ್ನು, ವೇದ ವಾಕ್ಯಗಳನ್ನು ನಮ್ಮ ಅನುಭವಕ್ಕೆ ತಂಡಾಗ ನಮ್ಗೆ ಭವರೋಗ ಹೋಗ್ತದ. ಈ ರೋಗ ಹೋಗೋದ್ರ ಮತ್ತೆ ಇದಕ್ಕೆ ಹಚ್ಚಬಾಡ್ರಿ, ಭವರೋಗ ನಿವೃತ್ತಿ ಆಗ್ತದ. ಹಾಗಾಗಿ ಗುಣತ್ರಯಗಳನ್ನು ಕೂಡ ತಿಳಿಬೇಕಂದ್ರೆ ನಮ್ಗೆ ಯಾಕೆ ನಮ್ಮಲ್ಲೇ ತಿಳ್ಕೊಬೇಕು ನಾವು. ಸಾತ್ವಿಕ ಗುಣ ಎದ್ದದೋ, ತಮಗುಣ ಎದ್ದದೋ, ರಜಗುಣ ಎದ್ದದೋ. ಆದರೆ ಯಾವುದೇ ಗುಣ ಇವು ಮೂರು ನಗ್ಗಿನ ಮುಳ್ಳಿದ್ದಂಗೆ, ಮೂರು ಕೂಡೇ ಇರ್ತಾವ. ನಗ್ಗಿನ ಮುಳ್ಳು ನೋಡಿರಲ್ಲ, ಈಗ ಮೇಲೆ ಹೋದ್ರೆ ಮೂರು ಕಾಲು ಇರ್ತಾವ. ಅದಕ್ಕೆ ಒಂದು ಕಾಲು ಮೇಲೆ ಮಾಡಿ 2 ಕಾಲು ಕೆಳಗಾಕ. ಮತ್ತೊಂದು ಸಲ ಹೋಗಿರಿ, ಮೇಲೆ ಮಾಡಿದ ಕಾಲು ಕೆಳಗಾಗಿರ್ತದೆ, ಇನ್ನೊಂದು ಕಾಲು ಮೇಲೆ ಆಗಿರ್ತದೆ. ಅಂದ್ರೆ ಇರೋ 2 ಗುಣಗಳನ್ನು ಕೆಳಗೆ ಮಾಡಿ 1 ಗುಣ ಮೇಲೆ ಇದ್ದಿರ್ತವೆ. ಅದು ಸಾತ್ವಿಕ ಗುಣ ಎದ್ದಿತ್ತು ಅಂದ್ರೆ ಶಾಸ್ತ್ರ ತಿಳಿತದೆ ನೋಡ್ರಿ. ಸಾತ್ವಿಕ ಗುಣ ಹೆಚ್ಚಾದಾಗ ಶಾಸ್ತ್ರ ತಿಳಿತದ, ಅನುಭವ ಆಗ್ತದ. ಇವೇನು ಮಾಡ್ತಾವಂದ್ರೆ ಆ ಗುಣವನ್ನು ಕೆಳಗೆ ಮಾಡಿ ತಮಗುಣ ಮೇಲೆ ನಿಂತಾಗ ಎಷ್ಟು ಶಾಸ್ತ್ರ ಕೇಳಿದ್ರು ಕೂಡ ಅದು ಏನು ಹೇಳ್ತಾರಂದ್ರೆ ಕಿವುಡನ ಮುಂದೆ ಕಿನ್ನರಿ ಬಾರಿಸಿದಂಗಂತ. ಕಿವುಡನ ಕಿವಿನ ಕೇಳಂಗಿಲ್ಲ, ಕಿನ್ನರಿ ಬಾರಿಸಿ ಹೆಂಗಾದಂತ ಕೇಳಿ ಅವನು ಏನು ಹೇಳ್ತಾರಂತ ಹಂಗ ಆಗ್ತದೆ. ಅದಕ್ಕಾಗಿ ಇಲ್ಲಿ ಮಹಾತ್ಮರು ಈ ಅವಸ್ಥೆಗಳು ಹೇಳಿದರೆ ಜಗತ್ತಿನಲ್ಲಿ ಎಲ್ಲರೂ ಈ ಅವಸ್ಥೆಗಳು ಆವೇನು ಅಂತ ಒಂದು ಪ್ರಶ್ನೆ ಮಾಡ್ತಾನೆ ಶಿಷ್ಯ. ಎಲ್ಲ ಜೀವಿಗಳೇನು ಅಥವಾ ಮನುಷ್ಯನಿಗೆ ಮಾತ್ರ ಅಂದಾಗ, ಸ್ಥಾವರಕ್ಕೆ ಸುಪ್ತಿ, ಪಶು ಜೀವಕ್ಕೆ ಸ್ವಪ್ನ, ಅದು ದೇವಜಾಲಕ್ಕೆ ಜಾಗ್ರ, ಈ ಮನುಷ್ಯರಿಗೆ ಭಾವಿಸಲು ಅವಸ್ಥೆಗಳು 3. ಎದಕ್ಕೆ ಈ ಜನ್ಮವನ್ನು, ಈ ದೇಹವನ್ನು ಮಹಾತ್ಮರು ಹೊಳ್ತಾರ ಅಂದರೆ
ಇದು ಬಿಟ್ಟಿಯಿಂದ ಬಂದಿಲ್ಲ, ಭಾಳ ತುಟ್ಟಿಯಿಂದ ಬಂದದ ಮನುಷ್ಯ ಜನ್ಮ. ಬಿಟ್ಟಿಯಿಂದ ಬಂದಿಲ್ಲ, ಭಾಳ ತುಟ್ಟಿಯಿಂದ ಬಂದದ. ಕಾರಣ ಹಲವು ಜನ್ಮದ ಪುಣ್ಯಗಳನ್ನು ಮಾಡಿ ಈ ತುಟ್ಟಿ ಜನ್ಮ ಬಂದದ. ಭಾಳ ಕಿಮ್ಮತ್ತ. ಉಳ್ಳಾಗಡ್ಡೆ ಭಾಳ ತುಟ್ಟಿ ಆಗ್ಯಾವ್ರಿ ಅಂದ್ರೆ ಏನು ಅರ್ಥ? ಭಾಳ ರೇಟ್ ಆಗ್ಯದಂದ್ರೆ ಶ್ರೇಷ್ಠ ಅಂತ. ಅದರಂತೆ ಸ್ಥಾವರಕ್ಕೆ ಸುಪ್ತಿ. ಸ್ಥಾವರ ಅಂತ ಯಾವುದಕ್ಕಂತೀವಿ? ಇಲ್ಲಿ ಚಲಿಸದಿರುವ ವರ್ಗಕ್ಕೆ ಸ್ಥಾವರ. ಯಾರೇ ಇರಲ್ಲ, ಇದು ಹೋಗೋದಿಲ್ಲ ಮುಂದಕ್ಕೆ ಅಂದರೆ ಇದು ಸ್ಥಾವರ. ಇದು ಹೋಗೋದಿಲ್ಲ ಅಂದರೆ ಇದು ಸ್ಥಾವರ. ಈ ಮಠ ಹೋಗೋದಿಲ್ಲ ಬರೋದಿಲ್ಲ, ಇದು ಸ್ಥಾವರ. ಕಲ್ಲು ಹೋಗೋದಿಲ್ಲ ಬರೋದಿಲ್ಲ, ಇದು ಸ್ಥಾವರ. ಆದರೆ ಗಿಡನೂ ಕೂಡ ಸ್ಥಾವರ. ಹೌದಾ? ಅದಕ್ಕೆ ಪ್ರಾಣ ಆದಿಲ್ಲ, ಜೀವ ಆದಲ್ಲ. ಜೀವ ಇದ್ದಿಲ್ಲ, ಪ್ರಾಣ ಇದ್ದಿಲ್ಲ ಅಂದರೆ ಅದು ಬೆಳೀತಿದ್ದಿಲ್ಲ. ನಮಗೆ ಪ್ರಾಣ ಅದ, ಜೀವ ಅದ, ಇದು ಬೆಳೆದದ. ಹೌದಿಲ್ಲ? ಅದಂಗೆ ಯಾವ್ಯಾವ ಬೆಳಿತೇವಲ್ಲ, ಬೆಳೆದ್ರೂ ಜೀವ ಆದಂದರೆ ಎಲ್ಲ ಶರೀರಗಳಲ್ಲಿ ಜೀವ ಆದಂತ ಅರ್ಥ. ಆದರೆ ಮನುಷ್ಯ ತಿರುಗಾಡದಂಗ ಯಾಕೆ ತಿರುಗಾಡಂಗಿಲ್ಲವು? ಕಾರಣ ಏನಂದರೆ ಅವಕ್ಕೆ ಒಂದೇ ಅವಸ್ಥೆ. ಸ್ಥಾವರಕ್ಕೆ ಸುಪ್ತಿ ಅಂದ್ರೇನು? ನಿದ್ದೆಗೆ ತಿರುಗಾಡ್ತಾರೆ ನೀವು? ನಿದ್ದೆಗೆ ಯಾರನ್ನ ಓಡಾಡ್ಯಾರ? ಅಂದ್ರೆ ನಿದ್ದೆಗೆ ಅಂದ್ರೇನು? ಸುತ್ತಿ ಅವಸ್ಥೆ, ನಿದ್ರಾವಸ್ಥೆ. ನಿದ್ರಾವಸ್ಥೆಗೆ ಯಾರೂ ತಿರುಗಾಡಂಗಿಲ್ಲ. ಆದರೆ ಈ ಜೀವಿಗಳು ಮಾತ್ರ ಸ್ಥಾವರ ಏನೇನು ಹುಟ್ಟ್ಯಾವಲ್ಲ, ಅವು ಹುಟ್ಟಿದಾಗನಿಂದ ಸಾಯೋ ಪರ್ಯಂತರ ಅದೇ ಜಾಗದಲ್ಲಿ ನಿಂತೇ ತಮ್ಮ ಜೀವನವನ್ನು, ಬದುಕನ್ನು ಅನುಭವಿಸಿ ಸಾಯಬೇಕು ವಿನ ಮನುಷ್ಯನಂಗ ಎದ್ದ ಮೇಲೆ ಮತ್ತೆ ತಿರುಗಾಡಿ ಬರ್ತಂದ್ರೆ ಅವಕಾಶ ಇಲ್ಲ. ಅವಕ್ಕೆ ಕಣ್ಣಾರ ನೋಡ್ತಾರಲ್ಲ, ಅವಕ್ಕೇನು ನಮ್ಮಂಗೆ ಅಪೇಕ್ಷೆ ಇಲ್ಲೇನು? ಅದರ ಅವಸ್ಥೆ ಇಲ್ಲ. ಮನುಷ್ಯನಿಗಿದ್ದಂಥ ಅವಸ್ಥೆ ಇಲ್ಲ. ಬರೇ ನಿದ್ದೆಗ ಹೆಂಗೆ ಎಚ್ಚರ ತಪ್ಪಿ ಮಕ್ಕಂಡೀವಿ ಹಂಗೇ ಬರ್ತಾವ. ಯಾರು ಕರಗ ಸಾಕಿ ಕೊಯ್ದ್ರೂ, ಕೊಡ್ಲೆ ತಗೊಂಡು ಕಡಿದ್ರೂ, ಇನ್ನೊಂದು ಮಾಡಿದ್ರು ನೋವಿನ ಅನುಭವನ ಆಗ್ತದವಕ್ಕೆ. ಆದರೆ ಹೇಳಲಿಕ್ಕೆ ಬಾಯಿಲ್ಲ. ಯಾಕಿಲ್ಲ? ಅವಸ್ಥೆಗಳಿಲ್ಲ, ಬರೀ ನಿದ್ರಾವಸ್ಥೆ. ನಿದ್ದೆಗೆ ಏನು ಹೇಳ್ತದೆ ನೀನು? ಎದ್ದ ಮೇಲೆ ಹೇಳ್ಬೇಕಂದ್ರೆ ಎದ್ದು ಹೇಳಂಗಿಲ್ಲ. ಅವು ಹಂಗೆ ಇರಬೇಕು. ಅದಕ್ಕೆ ಸ್ಥಾವರಕ್ಕೆ ಸುಪ್ತಿ ಅಂದ್ರೆ ನಿದ್ರೆ. ಪಶು ಜೀವರಿಗೆ ಸ್ವಪ್ನಾವಸ್ಥೆ. ಪಶು ಮೊದಲಾದ ಅಂದ್ರೇನು? ಪಶು ಅಂತ ಒಂದೇ ಅಂತಲ್ಲ, ಇನ್ನು ಉಳಿದಂಥ ಎಷ್ಟೋ ಜೀವರಾಶಿಗಳವಲ್ಲ, ಅವಾಗೆಲ್ಲ ಯಾವ್ದು ಅವಸ್ಥೆ ಅಂದರೆ ಬರೇ ಸ್ವಪ್ನಾವಸ್ಥೆ. ನಿದ್ರಾವಸ್ಥೆ ಅದೂ ಅಲ್ಲ, ಜಾಗ್ರಾವಸ್ಥೆನಲ್ಲ, ಸ್ವಪ್ನಾವಸ್ಥೆ. ಅದನ್ನ ಅನುಭವ ಹೆಂಗೆ ಮಾಡ್ಬೇಕ್ರಿ? ನಮ್ಮ ಮನೆಯಲ್ಲಿ ನಮ್ಮ ತಂದೆಯ ತಲೆಯಂತರದಿಂದ ಒಂದು ಪಶು ಇದ್ದು ಈಗಲೂ ಕೂಡ ಅದು 2-3 ಕರುಗಳನ್ನು ಹಾಕ್ಯಾರ. ಆ ಸಂತತಿ ಬೆಳೆದದು. ಎಲ್ಲಿ ಹುಟ್ಟ್ಯದ? ನಮ್ಮ ಮನೆ ಹುಟ್ಟೋದಿಲ್ಲ. ಅದೇ ಸಮಯದಲ್ಲಿ ಮಗಳ ಹೊಟ್ಟೆಯಲ್ಲಿ, ಸೊಸೆ ಹೊಟ್ಟೆಯಲ್ಲಿ ಲಗ್ನ ಆಮೇಲೆ ಅವ್ರ ಮನೆಗೆ 2 ಮಕ್ಕಳು ಹುಟ್ಟ್ಯಾರ ಅಂತಿಟ್ಗ. ಸಂದರ್ಭ ಅನುಸಾರ ಬಂದಾಗ ಮನೆಯ ಮಕ್ಕಳನ್ನು ನೀವು ಮನೆ ಬಿಟ್ಟು ಹೋಗ್ರಿ ಅಂದ್ರೆ ಹೋಗ್ತಾವ? ನಾವು ಏನು ಸಮಾಚಾರ ಅಂತ ಕೇಳ್ತಾವ. ಯಾಕೆ? ಏನು ಕಾರಣ? ಯಾಕೆ ಮನೆ ಬಿಡ್ಬೇಕು ನಾವು? ಇದೆಲ್ಲ ಏನದ? ನಮ್ಮದು ಅದ. ನಾವು ಇಲ್ಲಿ ಇರೋರು, ನಾವು ಎಲ್ಲಿ ಹೋಗೋರಲ್ಲ ಅಂತ ಹೇಳ್ತಾರಿಲ್ಲ. ಹೋಗೋದ್ರೆ ಮನೆ ಬಿಟ್ಟು ಹೋಗ್ತಾರೆ.
ಆದರೆ ಅದೇ ಮನೆಯಲ್ಲಿ ಅಪ್ಪನ ತಲೆಯಿಂದ ಹುಟ್ಟಿದಂಥ ಪಶುಗಳು ಆವಲ್ಲ ಸಂತತಿ, ಅವಳ ಜಾತ್ರೆಗೆ ಮಾರಾಟ ಮಾಡೋಕೆ ಹಗ್ಗ ತಗೊಂಡು ಹೋಗ್ತೀವಿ. ಖರೀದಿಗೆ ಇನ್ನೊಬ್ಬ ಕಟುಗಾಗಲಿ ಆಕಳನ್ನು ಒಳ್ಳೆಯವರು ಕಟಗರು ಕೊಡೋಂಗಿಲ್ಲ, ಅದು ಪದ್ಧತಿ. ಅದು ಆದ್ರೂ ಅವರಿಗೆ ನಮ್ಮ ಹಗ್ಗ ಬಿಚ್ಚಿ ಅವರ ಹಗ್ಗ ಹಚ್ಚಿದ ತಕ್ಷಣ ಅವರಿಂದನೇ ಹೋಗ್ಬಿಡ್ತದೆ. ಅದು ನ್ಯಾಯ ಮಾಡ್ತದನ? ಅದು ನಿಮ್ಮ ಮನ್ಯಾಗ ನಿನ್ನ ಮಗನಿಗಿಂತ ಮೊದಲೇ ನಾ ಹುಟ್ಟೀನಿ, ಅವನ ಮನೆಗೆ ಇಟ್ಕೊಂಡು ನನ್ನ ಹೋಗಂತಿರಲ್ಲ, ಏನು ಕಾರಣ ಅಂತ ನ್ಯಾಯಾಲಯಕ್ಕೆ ಹೋಗ್ಯೋದು, ಪಂಚಾಯತಿಗೆ ಹೋಗೋದು, ಸುಮ್ಮನೆ ಹೋಗಿಬಿಡುತ್ತೆ ಹಗ್ಗಕ್ಕೆ. ಯಾಕೆ ಹೋಯ್ತದು? ಜೀವಲ್ಲ ನಾನು ಸ್ವಪ್ನಾವಸ್ಥೆ, ಅವಸ್ಥೆ ಕಡಿಮೆ ಆಗ್ಬೇಕ. ಆ ಅವಸ್ಥೆಗೆ ಅನುಗುಣವಾಗಿ ಮನೆ ಬಿಟ್ಟು ಸ್ವಲ್ಪ ಮುಂದೆ ಹೋಗ್ತಾನೆ, ಮನೆ ನೆನಪಿರ್ತದ, ಮುಂದಕ್ಕೆ ಹೋದ್ಮೇಲೆ ಮರ್ತು ಬಿಡ್ತಾವೆ. ಸ್ವಪ್ನದಲ್ಲಿ ಆ ಸಮಯದಲ್ಲಿ ಹೆಂಗೆ ಸತ್ಯ ಅನ್ನಿಸ್ತದ, ಸ್ವಲ್ಪ ಹೊತ್ತಾದ್ಮೇಲೆ ಸುಳ್ಳು ಆಗ್ತಿಲ್ಲ, ಅದಕ್ಕೆ ಸ್ವಲ್ಪ ನೆನಪಿರ್ತಾವ, ಮರುವೇ ಭಾಳ ಆಗ್ತದೆ. ಅವೆಲ್ಲ ಭಗವಂತ ಮಾಡಿದ ಜಗತ್ ಸೃಷ್ಟಿಯ ನಿಯಮ. ಅದು ನಾವೇನು ಮಾಡ್ತೀವಿ. ಮತ್ತು ಇನ್ನೊಂದು ಅವಸ್ಥೆ ಅದ, ದೇವಜಾಲಕ್ಕೆ. ದೇವತೆಗಳು ಅಂದರು, ಅದು ಹೆಣ್ಣಿರಲಿ ಗಂಡಿರಲಿ, ದೇವಜಾಲಕ್ಕಂದರೆ 33 ಕೋಟಿ ದೇವತೆಗಳು. ಆ ಜಾಲ ಅಂದರೆ ಗುಂಪು, ದೇವತೆಗಳ ಗುಂಪಿಗೆ ಜಾಲ ಅಂದರು, ಸಮೂಹ ಅಂದರು, ಅನಂತ ಶಬ್ದಗಳು ಬಳಸ್ಯಾರ. ಆ ದೇವತೆಗಳ ಇಡೀ ಗುಂಪೇನದ, ಆ ಗುಂಪಿಗೆಲ್ಲ ಬರೀ ಜಾಗ್ರಾವಸ್ಥೆ ನೋಡ್ರಿ. ಸದಾಕಾಲ ಹೆಂಗೆ ಎಚ್ಚರಿರ್ತೀವಿ ಅದ್ರಂಗೆ ಅವ್ರು ಎಚ್ಚರ ಮಲಿಕಂಗಿಲ್ಲ, ಅವರು ಮಲಗಂಗಿಲ್ಲ, ಕಣ್ಣರೆಪ್ಪೆ ಬಿಡಂಗಿಲ್ಲ. ಕಣ್ಣರೆಪ್ಪೆ ಬಡಿದ್ರೆ ನಿದ್ದೆ ಮಾಡ್ತೀವಿ ನಾವು ಕಣ್ಣರೆಪ್ಪೆ ಬಿಡ್ತೀವಿಲ್ಲ, ಅದಕ್ಕೆ ನಾವು ನಿದ್ದೆ ಮಾಡ್ತೀವಿ. ಅವರಿಗೆ ನಿದ್ದೆನೇ ಇಲ್ಲ ಅಂದರೆ ಕಣ್ಣರೆಪ್ಪೆ ಬಿಡೋ ಅವಶ್ಯಕತೆ ಇಲ್ಲ ಅಂತ. ಅದಕ್ಕೆ ಪ್ರಮಾಣ ಏನ್ರಿ, ನಾವೆಂಗೆ ಅನುಭವ ಮಾಡಬೇಕು ಅದು ಬೇಕಲ್ಲ. ಸೂರ್ಯ ಚಂದ್ರ ಇವೆಲ್ಲ ಬೆಳಗ್ತಾರಲ್ಲ ಜಗತ್ತನ್ನು, ಯಾವಾಗಲೂ ಅವರು ಎದ್ದಾರಂಥೇಳಿ ಜಗತ್ತಿನ ವ್ಯವಹಾರ ಶುದ್ಧವಾಗಿ ನಡೆದ. ಅವ್ರು ಒಂದು ಸಲ ಒಂದು ಅರ್ಧ ಗಂಟೆ ಕಣ್ಣು ಮುಚ್ಚಿಬಿಟ್ರೆ ಜಗತ್ತಿನ ಗತಿ ಏನಾಗ್ತದೆ? ಸುಮ್ಮನೆ ಒಂದು 10 ನಿಮಿಷ ಈಗ ಮುಚ್ಚದ ಸೂರ್ಯ ಅಂದರೆ, ಭಾಳ ಬೇಸರ ಬಂದದಪ್ಪ, ಎಷ್ಟು ದಿನ ಅಂತ ನೋಡೋ, ನಾನು ಸ್ವಲ್ಪ ನಿದ್ದೆ ಮಾಡ್ತೀನಿ, ಆಯಾಸ ಆಗ್ಯದ ಅಂತ ರೆಸ್ಟ್ ಮಾಡ್ತಾನೆ ಅಂತ ಕಣ್ಣು ಮುಚ್ಚಿ ಜಗತ್ತು ಅಲ್ಲೋಲ ಕಲ್ಲೋಲ ಆಗ್ತದೆ. ಇವರು ಹಿಂಗೆ ಮಾಡ್ತಾರಂತ ಗೊತ್ತಿದ್ದೆ ಅವ್ರಿಗೇನು ಮಾಡಿದ ಪರಮಾತ್ಮ, ಬರೇ ಜಾಗ್ರಾವಸ್ಥೆ ಇಟ್ಬಿಟ್ಟ. ನೀವು ನಿದ್ದಿನೇ ಬರಲಾರ್ದಂಗೆ ಮಾಡಿಬಿಟ್ಟ ಅವ್ರಿಗೆ. ಕಣ್ಣರೆಪ್ಪೆ ಮುಚ್ಚಂಗಿಲ್ಲ ಅಂದಮೇಲೆ ಮತ್ತು ಇನ್ನು ಸಮಸ್ಯೆನೇ ಇಲ್ಲ ಅಂತ ಹೇಳ್ಕೊಂಡು ಮಾಡ್ಯಾನ. ಇದೇ ಪ್ರಮಾಣ ನೋಡು, ದೇವಜಾಲಕ್ಕೆ ಜಾಗ್ರಾವಸ್ಥೆ. ಇಲ್ಲಿ ಏನಾಯಿತು, ಸ್ಥಾವರಕ್ಕೆ ನಿದ್ರಾವಸ್ಥೆ, ಸುಪ್ತಿಗೆ ಪಶು ಪಕ್ಷಿಗಳಿಗೆ ಸ್ವಪ್ನಾವಸ್ಥೆ, ದೇವಜಾಲಕ್ಕೆ ಜಾಗ್ರಾವಸ್ಥೆ, 3 ಹೇಳಿದರು. ಇಲ್ಲಿ ಜಾಗ್ರ ಈ ಮನುಷ್ಯರಿಗೆ ಭಾವಿಸಲು ಅವಸ್ಥೆಗಳ 3 ಅಂತ ಇಲ್ಲಿ ವಿಶೇಷ ತಗೊಂಡ್ರ. ಮಾನವರಿಗೆ, ನಾವೆಲ್ಲ ಮಾನವರಲ್ಲ, ನಮ್ಮ 3 ಅವಸ್ಥಾವಿಲ್ಲ. 3 ಅವಸ್ಥೆ ಏನು ಅನುಮಾನ ಇಲ್ಲ, ಸಂಶಯ ಇಲ್ಲ. ಜಾಗ್ರ ಬಂದು ಹೋಗ್ತದೆ, ಸ್ವಪ್ನ ಬಂದು ಹೋಗ್ತದೆ, ಸುಸುಪ್ತಿ ಅವಸ್ಥೆ ಕೂಡ ಬಂದು ಹೋಗ್ತದೆ. ಈ ರೀತಿಯಿಂದ ಸ್ಥಾವರ ಜೀವಿಗಳಿಗೆ ತಮೋಗುಣ ಇರ್ತದೆ. ನಿದ್ದೆಗಿದ್ದಂಗೆ ಗಿಡಗಳಿಗೆ, ಪಶು ಜೀವರಿಗೆ ಅಲ್ಲಿ ರಜಗುಣದಿಂದ, ಮತ್ತೆ ಇಲ್ಲಿ ಸ್ವಪ್ನಾವಸ್ಥೆಯು ದೇವಜಾಲಕ್ಕೆ ಆದ ಮೇಲೆ ಸುಪ್ತಿಯಲ್ಲಿ ಇರುವವು ಪಶು ಪಕ್ಷಿಗಳು, ಕಾರಣ ರಜೋಗುಣದಿಂದ ಕೂಡವಂತ ಅರ್ಥ. ಅದಕ್ಕೆ ಸ್ಪಷ್ಟ ಅಸ್ಪಷ್ಟ ಜ್ಞಾನ ಉಳ್ಳವಂತ. ಅವ್ರು ನಿರ್ದಿಷ್ಟವಾಗಿ ಇದೇ ನಂದು, ಇದು ನಂದಲ್ಲ ಅಂತ ಜ್ಞಾನ ಇಲ್ಲ.
4 ದಿನ ಮಂದಿ ಸಹವಾಸ ಮಾಡಿ ದನ ಮತ್ತೆ ಇಲ್ಲಿ ಬಂತಂದ್ರೆ ನಿಮ್ಮ ಮನೆಗೆ ಬರೋಂಗಿಲ್ಲ ಅದು. ನಾ ಮೊದಲು ಇದೇ ಮನೆಗಿದ್ದೆ ಅಂತ ಸ್ಪಷ್ಟ ಜ್ಞಾನ ಇಲ್ಲ ಅದಕ್ಕೆ. ಇಲ್ಲೇ ನಿಮ್ಮ ಮನೆಗೆ ಆದರೂ ಕೂಡ ಸ್ಪಷ್ಟ ಜ್ಞಾನ ಇಲ್ಲ ರಜೋಗುಣದಿಂದ. ಹಾಗೆ ಇಂದ್ರಾದಿ ದೇವತೆಗಳು ಜ್ಞಾನವುಳ್ಳವರಾಗಿರುವರು, ಅದರಿಂದ ಸತ್ವ ಗುಣಾತ್ಮಕ ಜಾಗೃತ ಅವಸ್ಥೆಯಲ್ಲಿರುವರು. ವಿಚಾರವನ್ನು ಮಾಡಿದರೆ ಅವು ಒಂದೊಂದೇ ಗುಣ ಅಲ್ಲ, ನಿನಗೆ 3 ಅವಸ್ಥೆ ಅವನ್ನ 3 ಗುಣ ನಿನಗೆ ಬಂದು ನೋಡು, ಸತ್ವಗುಣ, ರಜೋಗುಣ, ತಮೋಗುಣ. ಹಾಗಾಗಿ ಮನುಷ್ಯರು 3 ಅವಸ್ಥೆಗಳನ್ನು ಅನುಭವ ಮಾಡುವುದರಿಂದ ಅನುಭವ ಮಾಡ್ತಿಲ್ಲವು. ಸತ್ಯ ಮಿಥ್ಯ ವಸ್ತು ವಿಚಾರ ಮಾಡಿ ಸ್ವಪ್ನದಂತೆ ಜಗತ್ತು ಮಿಥ್ಯೆ ಎಂದು ತಿಳಿಲಿಕ್ಕೆ ಬರೋದ ಕಾರಣ ಈ ಮನುಷ್ಯ ಜನ್ಮ ಬೇಕಾಗ್ತದೆ. ನಿನಗೆ 3 ಅವಸ್ಥೆಗಳವ, 3 ಗುಣಗಳವ. ಇದರಿಂದ ಇದು ಮನುಷ್ಯನಿಗಂದ ಕೊಟ್ಟಂತ ಭಗವಂತನ ದೇಣಿಗೆ ಅಂತಿದ್ದು, ಮನುಷ್ಯ ಜನ್ಮಕ್ಕಷ್ಟೇ. ಹಾಗಾಗಿ ಈ ಜನ್ಮದಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನುವುದನ್ನು ಬಲ್ಲವರ ಸಮೀಪದಲ್ಲಿ ವಿಚಾರವನ್ನು ಮಾಡಿ ಯಾವುದು ಸತ್ಯ ಯಾವುದು ಮಿಥ್ಯ ಅಂದರೆ ಆಚಾರ್ಯ ಶಂಕರ ಹೇಳಿದಂತೆ ಬ್ರಹ್ಮ ಸತ್ಯ, ಜಗನ್ಮಿಥ್ಯ, ಜೀವೋ ನಾಪರಃ. ಹೀಗೆ ವಿಚಾರ ಮಾಡಿ ಈ ಜಗತ್ತೇನು ತೋರ್ತದಲ್ಲ ಇದು ಸುಳ್ಳಾದ. ಈ ಸುಳ್ಳಿನಲ್ಲಿ ಯಾವಾಗಲೂ ಸುಖ ಇಲ್ಲ. ಅದಕ್ಕೆ ಹೇಳಿದ್ರು ಸುಳ್ಳಿಗೆ ಸುಖವಿಲ್ಲ ಅಂದರು. ಎಷ್ಟು ಚಂದ ಜೋಡಿಸ್ಯಾರ ಮಾತುಗಳು. ಆ ಮಾತುಗಳನ್ನ ವಿಚಾರ ಮಾಡ್ಬೇಕಾದ್ರೆ ಹಿಂದೆ ಇಷ್ಟೆಲ್ಲ ವಿಚಾರ ಮಾಡ್ಬೇಕು ಅಂದಾಗ ನಮಗೆ ವಿಚಾರ ಕರೆಕ್ಟ್ ಆಗ್ತದೆ, ಇಲ್ಲ ಸಾಮಾನ್ಯ ವಿಚಾರ ಆಗ್ತದೆ. ಸುಳ್ಳಿನ ಬೆನ್ನತ್ತಿದ್ರೆ ಸುಖ ಹೆಂಗಾಗ್ತದೆ? ಸುಖ ಬೇಕಂತೀವಿ, ಸುಳ್ಳಿನ ಬೆನ್ನತ್ತೀವಿ. ಮತ್ತೆ ಈಗ ಸುಖ ಬೇಕಂದ್ರೆ ಸತ್ಯದ ಬೆನ್ನು ಯಾರು ಹತ್ತಾರ ಸುಖ ಆಗ್ತದ. ಯಾವುದು ಸತ್ಯ? ನಾವು ತೊಟ್ಟಂಥ ದೇಹ ಮಿಥ್ಯಾದ, ದೇಹದಲ್ಲಿ ಇರುವಂಥ ಆತ್ಮ ಸತ್ಯಾದ. ಅದೇ ಆತ್ಮಸ್ವರೂಪ ನಾನಂತ ತಿಳ್ಕೊಂಡಾಗ ಮರಣವೇ ನನಗಿಲ್ಲ ಅಂತ ಅವನಿಗೆ ಕೇಕೆ ಹಾಕ್ತಾನೆ. ನಾವು ಮರಣವಿಲ್ಲ ಅಂದಮೇಲೆ ಏನು? ಹಾಗಾಗಿ ಇಲ್ಲಿ ಯಾರು ಶ್ರೇಷ್ಠಪ್ಪ ಅಂತ ವಿಚಾರ ಮಾಡಿದ್ರೆ ಇಲ್ಲಿ ಪಶುಗಳು ಶ್ರೇಷ್ಠ ಅಲ್ಲ, ಸ್ಥಾವರ ಜೀವಿಗಳು ಶ್ರೇಷ್ಠ ಅಲ್ಲ, ದೇವಜಾಲನು ಶ್ರೇಷ್ಠ ಅಲ್ಲ. ಅವಕ್ಕೆ ಒಂದಿದ್ರೆ ಇನ್ನೊಂದಿಲ್ಲ, ಹೌದಿಲ್ಲ? ಆದರೆ ದೇವತೆಗಳಿಂದ 3 ಅವಸ್ಥೆ 3 ಗುಣ ಸತ್ಯ ಮಿಥ್ಯವನ್ನು ತಿಳಿಯುವಂಥ ಸಾಮರ್ಥ್ಯ ಮಾನವನಿಗೆ ಉಂಟು ಅಂದರೆ ದೇವತೆಗಳಿಂದ ಮಾನವರೇ ಶ್ರೇಷ್ಠ ಅಂತ ಇಲ್ಲಿ ಹೇಳ್ದಂಗೆ ಆಯ್ತು. ನಾವು ಮಾನವರೇ ಶ್ರೇಷ್ಠ ಅಂತ ದೊಡ್ಡವರು ಅನ್ಕೊಂಡು ಮತ್ತೆ ದೇವತೆಗಳ ಬೆನ್ನ ಹತ್ತೀವಿ ನಾವು. ಅವ್ರಿಗಿಂತ ನೀನೇ ಶ್ರೇಷ್ಠ ತಮ್ಮ, ನೀನು ಯಾಕೆ ಇಲ್ಲಿ ಬಂದೆ ಅಂತ ಅವ್ರು ಕೇಳ್ತಾರೆ ಬಲ್ಲವರು. ಇಲ್ಲಪ್ಪ ನಮಗಿಂತ ಅವರೇ ಶ್ರೇಷ್ಠ ಅಂತ ಬಂದೀವಂತ ಇವು ಅಜ್ಞಾನಿಗಳಂತಾರೆ. ಜಗತ್ತು ಯಾರು ಬೆನ್ನತ್ತದ? ತಾನು ದೊಡ್ಡವನಾಗಿ ತನ್ನ ದೊಡ್ಡಸ್ತಿಕೆಯನ್ನು ತಾನು ತಿಳಿಲಾರದೆ ಸಣ್ಣವರನ್ನು ದೊಡ್ಡವರಂತ ಭ್ರಾಂತಿ ಮಾಡಿಕೊಂಡಲ್ಲ, ಇದು ಒಂದು ಅಜ್ಞಾನ. ಇದೇ ಅಜ್ಞಾನ. ಹಾಗಾಗಿ ಇಂತು ಜೀವಂಗೆ ಅವಸ್ಥಾಂತರ ಆದಿಗಳು ಉಂಟು, ಸಂತತಂ ತಶ್ಯತ್ರಯ ಅವಸತಾ ಶ್ರುತಿ ಸಂತಾನ ಮಿರ್ಪ ಕಥದಿಂದೇನು. ಇದಕ್ಕೆ ಪ್ರಮಾಣ ಏನ್ರಿ ಅಂದರೆ ಹೇಳಿರವರು, ಈ ರೀತಿ ಜೀವನಿಗೆ ಯಾವಾಗಲೂ ಜಾಗೃತಾದಿ 3 ಅವಸ್ಥೆಗಳು ಚಕ್ರದಂತೆ ತಿರುಗಿ ಅದು ಹೋಗತಾನೆ ಇದು ಬರೋಂಗಿಲ್ಲ, ಇದು ಹೋಗ್ತದೆ. ಈಗ ರೈಲ್ವೆ ಸ್ಟೇಷನ್ ಆಗ್ತದ, ಸ್ಟೇಷನ್ದಲ್ಲಿ ಒಂದು ಪ್ಲಾಟ್ಫಾರಮಲ್ಲಿ ಒಂದು ಲೈನ್ ಬಂದು ನಿಂತದ, ಅದು ಹೋಗತಾನೆ ಇನ್ನೊಂದು ರೈಲಲ್ಲಿ ಬರೋಂಗಿಲ್ಲ.
ಸಿಗ್ನಲ್ ಹಾಕ್ಬಿಡ್ತಾರೆ ಅವರು, ಹಾಕ್ತಾರಿಲ್ಲ. ಅದು ಹೋದ್ಮೇಲೆ ಇನ್ನೊಂದು ಬಂತು, ಅದು ಹೋದ್ಮೇಲೆ ಮತ್ತೊಂದು ರೈಲು ಬರ್ತದೆ. ಒಂದೊಂದು ರೈಲಿಗೆ ಒಂದೊಂದು ಹಳಿ ಬೇರೆ ಬೇರೆ ಮಾಡ್ಯಾರ. ಒಂದೇ ಹಳಿ ಮೇಲೆ ಆಯಾ ಸಮಯಕ್ಕೆ ತಕ್ಕಂತೆ ಆಯಾ ಟ್ರೈನುಗಳು ಬರ್ತಾ ಹೋತವಿಲ್ಲ. ಅದರಂತೆ ಒಬ್ಬನೇ ಆದಂಥ ನಿನ್ನಲ್ಲಿ ಅವಸ್ಥೆಗಳನ್ನು ಅಂತೂ ಒಂದೊಂದು ಬಂದು ಬಂದು ಹೋಗ್ತವೆ. ಅದು ಹೋದ್ಮೇಲೆ ಇದು ಬರ್ತದೆ ನೋಡಿ. ಅದಕ್ಕೆ ಜಾಗ್ರ ಹೋದ್ಮೇಲೆ ಸ್ವಪ್ನ ಬರ್ತದೆ ನೋಡ್ರಿ, ಹೌದಿಲ್ಲ? ಸ್ವಪ್ನ ಹೋದ್ಮೇಲೆ ಗಾಢ ನಿದ್ರೆ ಆಗ್ತದೆ. ಗಾಢ ನಿದ್ರೆ ಅನ್ನೋದು ರೈಲು ಹೋದ್ಮೇಲೆ ಮತ್ತೆ ಜಾಗ್ರದ ರೈಲು ಬರ್ತದೆ. ನಮ್ಗೆ ಅನುಭವ ಇಲ್ಲ. ಅದೇ ಪ್ರಕಾರವಾಗಿ ಇಂತು ಜೀವಂಗೆ ಜಾಗ್ರದಾದಿ 3 ಅವಸ್ಥೆಗಳು ಚಕ್ರವ ತಿರುಗಿ ಬರುತ್ತಾ ಆ ಕಡೆ ಹೋಗ್ತಾವ, ಮತ್ತೆ ಮರ್ದಿವ್ಸ ಈ ಕಡೆ ಬಂದ್ಬಿಡ್ತಾವ. ಹೀಗೆ ಅವಸ್ಥೆಗಳು ಬಂದು ಹೋಗುತ್ತವೆ ಅನ್ನೋದಕ್ಕೆ ಯಾವಾಗಲೂ ಜೀವನಿಗೆ ತ್ರಯ ಅಂದರೆ 3 ಅವಸ್ಥೆಗಳು ಉಂಟು. ಇದು ಶ್ರುತಿ ಸಂತಾನ ಇರ್ಪಕಥದಿಂದ ಇದರ ಬಗ್ಗೆನೇ ಅನೇಕ ಶ್ರುತಿಗಳು ಹೇಳ ಒಂದಲ್ಲ ಅಂದರು. ಅದ್ರಾಗ ಯಾವುದಾನ ಒಂದು ಶ್ರುತಿ ನಂಬಿದ್ರೆ ಸಾಕು. ಶ್ರುತಿನೂ ನಂಬಕ್ಕಾಗಲ್ಲ ಅಂದರೆ ಗುರುವಾಕ್ಯ ನಂಬಿದ್ರೆ ಸಾಕು. ನೀನು ಅವೆಲ್ಲ ತೊಗೊಂಡು ಏನು ಮಾಡ್ತದೆ ನೀನು? ಹೀಗೆ ತನ್ನಿಂದ ದೃಶ್ಯಗಳಾಗಿವೆ. ಯಾರಿಗೂ ದೃಶ್ಯ ಆದೋತು? ಈಗ ಸ್ಟೇಷನ್ದಲ್ಲಿ 3 ರೈಲು ಬಂದು ಹೋದವು. ಅದು ಹೋದ್ಮೇಲೆ ಇದು ಬಂತು, ಇದು ಹೋದ್ಮೇಲೆ ಅದು ಬಂತು. ಸ್ಟೇಷನ್ ಮಾಸ್ತರ್ಗೆ ದೃಶ್ಯ ಆದವಿಲ್ಲ. ಸ್ಟೇಷನ್ದಾಗ ಮಾಸ್ತರ್ ಇರ್ತಾರಲ್ಲ, ಅವನು ಟ್ರೈನಾಗ ಇದು ಹೋಯ್ತು ಅಂದ್ರೆ ಅದ್ರಾಗ ಹೋಗಿಲ್ಲ, ಇದು ಬಂತು ಅಂದ್ರಾಗ ಅದ್ರಾಗ ಕುಂತಿಲ್ಲ, ಅದು ಹೋಯ್ತು ಅಂದ್ರೆ ಮತ್ತೆ ಹೋಗಿಲ್ಲ. ಎಲ್ಲ ಟ್ರೈನುಗಳು ಹೋಗಿ ಬಂದರೂ ಕೂಡ ಸಾಕ್ಷಿಯಾಗಿ ನೋಡ್ತಾನೆ ಅವನು ಕುಂತಲ್ಲಿ, ಹೌದಾ ಇಲ್ಲ? ಮಾಸ್ಟರ್ಗೆ ಏನಿಲ್ಲ. ಅದರಂತೆ ಆತ್ಮನಲ್ಲಿ ಇವು 3 ಅವಸ್ಥೆಗಳು, 3 ಗುಣಗಳು ಇವೆಲ್ಲ ಬಂದು ಹೋಗ್ತಾ ಇರ್ತವೆ. ಆದರೆ ಅವಕ್ಕೆಲ್ಲ ನೀನು ಸಾಕ್ಷಿ. ಟ್ರೈನ್ ಹೋಗ್ಯಾದ್ಮೇಲೆ ಟ್ರೈನಿಂದ ಓಡ್ತಾರೆ ಕೇಳಕ್ಕೆ, ಟ್ರೈನ್ ಹೋಗ್ಯಾರಂತ ಹೋಗಿ ಸ್ಟೇಷನ್ ಮಾಸ್ತರ್ ಕೇಳ್ತಾರೆ, ಏನ್ರಿ ಇಂತ ಬಸವ ಎಕ್ಸ್ಪ್ರೆಸ್ ಹೋಯ್ತೇನು, ಆಮೇಲೆ ಲಿಂಕ್ ಹೋಯ್ತೇನು, ಉದ್ಯಾನ ಹೋಯ್ತೇನ ಅಂತ. ಯಾಕಂದರೆ ಓದದ್ದು ನೋಡಿ ಸುಮ್ಮನೆ ಕುಂತಾನ, ಅದಕ್ಕೆ ಅವನಿಗೆ ಗೊತ್ತಿರ್ತದ ಓದದ್ದು ಬಂದದ್ದು. ಅದಕ್ಕೆ ಸ್ಟೇಷನ್ ಮಾಸ್ತರ್ ಹೋಗಿ ಕೇಳಿದ್ರೆ ಹೋಯ್ತಮ್ಮ ಅಂತಾನೆ, ಇಲ್ಲ ಇಲ್ಲ ಅಂತಾನೆ ಹೇಳ್ತಾನೆ. ಅವನೇ ಕೇಳಬೇಕಿಲ್ಲ. ಅದೇ ಪ್ರಕಾರವಾಗಿ ಈ ಒಂದು ವ್ಯವಸ್ಥೆ ಉಂಟು ಅನ್ನುವ ಮಾತನ್ನು ಹೇಳಿ ಇವತ್ತಿನ ವಿಶೇಷದ ಪ್ರಾಮುಖ್ಯತೆ ಏನಂದರೆ, ಎಲ್ಲ ಒಂದು ಜೀವಿಗಳಲ್ಲಿ ಮಾನವ ಶರೀರ ಅನ್ನುವಂಥದ್ದು, ಮಾನವ ಜೀವಿ ದೇವತೆಗಳಿಂದ ಶ್ರೇಷ್ಠ ಅನ್ನುವ ಮಾತನ್ನು ಹೇಳ್ತಾ ಬಂದರು. ಇಲ್ಲಿ ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳಿದ ನಂತರ ನಾವು ನೀವೆಲ್ಲರೂ ಧನ್ಯರಾಗೋಣ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, 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 ಜಯತು ಜಗದಾಚಾರ್ಯ ವರನಿಕರಕೆ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಭೇದಮತ ವೃಕ್ಷಗಳ ಛೇದಿಸುತ್ತ ಶ್ರುತಿ ಪ್ರೋಕ್ತ ವಾದ ಪರಮದ್ವೈತ ಘನಮತವನು ಮೋದಾದಿಂ ಸ್ಥಾಪಿಸುತ್ತಲೇ ದರೆಯನುದ್ಧರಿಸಿರ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ
ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಡದೃಶ್ಯ ಲಕ್ಷಣವೇ ಒಡಲೆನಿಸುವ ಈ ಜಗವು ಕಡುಮಿಥ್ಯ ಬ್ರಹ್ಮ ಒಂದೇ ಸತ್ಯವೋ ನುಡಿಗೆ ಅಗೋಚರದರ ಒಡಲು ನೀನವುದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಾಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಮಾತಿಗೂ ಮನಸ್ಸಿಗೂ ಚಿನ್ಮಯನು ಗೋಚರಿಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತನೆಂಬಂತೆ ಮೌನದಿಂ ಮಾನವರ ಜನನಾದಿ ಭಯ ಬಿಡಸಿ ಘನಮುಕ್ತಿಯ ನೀವಾ ಗುರುನಾಥ ರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಶಿವಜೀವರಲ್ಲಿ ಭೇದ ತವೆ ಪುಡುಕಲಿಲ್ಲೆಂಬ ಸುವೇಕ ಅಳವಡಿಸಿ ಶ್ರುತಿ ಮತದಲ್ಲಿ ಭವಭಯವ ಕೆಡಸುತ್ತ ಸವೆಯಾದಾನಂದವನು ಜವದಿತ್ತ ಶ್ರೀ ಶಂಕರಾನಂದಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪುಷಿ ಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ ಅಸಮ ಸುಜ್ಞಾನದಿಂ ಮುಸಕಿದ ಜ್ಞಾನವನು ದೆಸೆಗಡಿಪ ಬಸವಂತ ದೇಶಿಕನಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪರಮ ನಿಜ ಗುಣ ಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಷಟ್ಶಾಸ್ತ್ರಕ್ಕೆ ಪರಿಕಿಸುತ್ತ ಟೀಕೆ ತಾತ್ಪರ್ಯವನು ಬರೆದಿಳೆಯ ನರರನ್ನು ಉದ್ಧರಿಸಿರ್ಪ ಶಿವಪುತ್ರ ಸ್ವಾಮಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾರಹಿತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮಜ್ಜಗದ್ಗುರು ಶ್ರೀಧಾರು ಸ್ವಮಹಾರಾಜ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಮಹಾರಾಜ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಮಹಾರಾಜ ಕಿ ಜೈ ಶ್ರೀ ಸದ್ಗುರು ಅಭಿನವಾನಂದ ಮಹಾರಾಜ ಸಕಲ ಸಾಧು ಸಂತ ಜಯ ಮಂಗಲಂ ಜಯ ಪಾರ್ವತಿ